ಮಾತಾಡ್ತೀನಿ ಮೇಡಮ್. ತುಂಬಾ ಅದ್ಭುತವಾಗಿತ್ತು. ಮಹಾಭಾರತದ ಪ್ರತಿಯೊಂದು ಪಾತ್ರಗಳನ್ನ ಈ ಧರ್ಮಕ್ಕೆ ಹೋಲಿಕೆ ಮಾಡಿ ಅವ್ರವ್ರ ಪಾತ್ರ ಯಾವ ರೀತಿ ಇತ್ತು, ಅವ್ರು ಯಾವ ರೀತಿ ಧರ್ಮದಲ್ಲಿ ಇದ್ರು ಅಂತ ಅನ್ನೋದನ್ನ ತಾವು ಹೇಳಿದ್ರೆ ಮೇಡಮ್. ಮತ್ತೆ ಇದು ಅಪ್ಗ್ರೇಡೆಡ್ ದ್ವಾಪಾರ ಯುಗ ಅಂತ ಹೇಳಿದ್ರೆ ಅದೊಂದು ಖುಷಿ ನಮ್ಗೆ. ಯಾಕಂದ್ರೆ ನಾವು ಧ್ಯಾನಕ್ಕಾಗಿ ಬಂದಿದ್ದೇವೆ ಅಂತಂದ್ರೆ ಆ ಮಾರ್ಗದಲ್ಲಿ ಇದ್ದೇವೆ ಅಂತ ಅನ್ನೋದು ಒಂದು ಖುಷಿ ಸಂಗತಿ. ಅಂದ್ರೆ ಹೋಗ್ತಾ ಹೋಗ್ತಾ ನಾವು ಪ್ರತಿಯೊಂದ್ರಲ್ಲಿ ಏನು ಧರ್ಮವನ್ನು ಕಾಣ್ಬೋದು ಅಂದ್ರೆ ಒಂದು ಮರದ ಉದಾಹರಣೆ ಕೊಟ್ರಿ, ಪ್ರಕೃತಿ ಉದಾಹರಣೆ ಕೊಟ್ರಿ. ಅದರಲ್ಲಿ ನೋಡಿದಾಗ ನಮ್ಗೆ ಅನಿಸ್ತಾ ಇದೆ ಈಗ ಮೊದ್ಲೇ ಇದು ಸಾಮಾನ್ಯ ಜನರಿಗೆ ಅರ್ಥ ಆಗುದಿಲ್ಲ ಮೇಡಮ್. ಇದು ನಿಜ. ನಾವು ನೋಡಿದಾಗ ಅದೆಷ್ಟೊಂದು ಧರ್ಮದಿಂದ ಅಂದ್ರೆ ಇದು ಸೂರ್ಯನದ ಒಂದು ಉದಾಹರಣೆ ಕೊಟ್ರಿ. ಯಾವ್ದು ಇಲ್ಲ, ಅದು ಯಾರು ಕೆಟ್ಟವ್ರು ಇರ್ಲಿ ಒಳ್ಳೆಯವ್ರಿರ್ಲಿ ಅದೇನು ಪ್ರಕಾಶ ಮಾಡ್ಬೇಕು, ಎಲ್ಲರಿಗೂ ಒಂದೇ ರೀತಿ ಮಾಡ್ತಾ ಇದೆ. ಅದೇ ರೀತಿ ನಾನು ಕೂಡ ನಮ್ದು ಏನು ಫಲಾಪೇಕ್ಷೆ ಇಲ್ಲದೆ ನನ್ನ ಧರ್ಮವನ್ನು ಆಚರಣೆ ಮಾಡ್ಬೇಕಂತ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದ್ರೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಅದ್ಭುತವಾಗಿತ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಓಪೋ ಅವರು ಮಾತಾಡಿ. ಅವ್ರ ಹೆಸರು ಓಪೋನಾ ಯಶೋಧ ಮೇಡಮ್ ಹೆಸರು? ಮೇಡಮ್ ಹೆಸರೇನ ಚೇಂಜ್ ಮಾಡಿದೆ ಅಂತ ಅನ್ಕೊಂಡೆ. ಯಶೋಧ ಮೇಡಮ್ ಹೆಸರು ಅಲ್ಲಿ ಬರೆಯೋದ್ ಮರ್ತಿದ್ದಾರೆ ಅನ್ಸುತ್ತೆ ಅಷ್ಟೇ. ಮೇಡಮ್ ಎಸ್ ಮೇಡಮ್. ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ. ಎಷ್ಟು ಅದ್ಭುತವಾಗಿತ್ತು ಇವತ್ತು ಧರ್ಮದ ಬಗ್ಗೆ ಅಂತಂದ್ರೆ ಮೇಡಮ್, ದಯೆಯೇ ಧರ್ಮದ ಮೂಲವಯ್ಯ, ದಯೆ ಬೇಕು ಸಕಲ ಪ್ರಾಣಿಗಳಲ್ಲಿಯೂ, ದಯವೇ ಧರ್ಮದ ಮೂಲವಯ್ಯ, ಕೂಡಲ ಸಂಗಮ ದೇವನಂತಲ್ಲಯ್ಯ. ತುಂಬಾ ಚೆನ್ನಾಗಿತ್ತು ಮೇಡಮ್. ಇದೇ ರೀತಿ ನಿಮಗೆ ಹೇಳ್ಬೇಕು ಅಂತಂದ್ರೆ, ನೀರಿಗೆ ನೈದಿಲೆ ಶೃಂಗಾರ, ಸಮುದ್ರಕ್ಕೆ ತೊರೆಯೇ ಶೃಂಗಾರ, ನಾರಿಗೆ ಗುಣವೇ ಶೃಂಗಾರ, ಗಗನಕ್ಕೆ ಚಂದ್ರಮನೇ ಶೃಂಗಾರ, ನಮ್ಮ ಕೂಡಲ ಸಂಗಮ ಶರಣರಿಗೆ. ಮೇಡಮ್ ಈ ವೇದಿಕೆ ಹೆಂಗಿದೆ ಅಂತಂದ್ರೆ ಮೇಡಮ್, ಇದೇ ರೀತಿ ಇದೆ. ಬಸವಣ್ಣವ್ರದ್ದು ಒಂದು ಅನುಭವ ಮಂಟಪ ಇತ್ತಲ್ಲ ಮೇಡಮ್, ಅದೇ ರೀತಿ ಇದೆ. ಈ ವೇದಿಕೆಗೆ ನೀವು ಬಂದಿದ್ದೀರಲ್ಲ, ನೀವೇ ಶೃಂಗಾರ ಮೇಡಮ್, ನೀವೇ ಶೃಂಗಾರ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ ಮಾತು ನಾನು ಬಿಗಿನಿಂಗ್ ಅಲ್ಲೇ ಹೇಳಿದ್ನಲ್ಲ, ತವ್ರ ಮನೆಗ್ ಬಂದಂತ ಆನಂದ ಸಿಗ್ತಾ ಇದೆ ನನಗೆ ಅಂತ. ಹಾಗಾಗಿ ನೀವು ಹೇಳಿದ್ದು 100% ಸತ್ಯ ಮೇಡಮ್. ಈ ಒಂದು ವೇದಿಕೆಗೆ ಬರ್ತಾ ಇದ್ದಂಗೆನೆ ಅಂತ ಒಂದು ಆನಂದ ನನಗೆ ಸಿಗುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಕೇಳ್ತಾನೆ ಇದ್ರು ಇನ್ನು ಕೇಳ್ತಾನೇ ಇರ್ಬೇಕು ಅನಿಸ್ತಿರುತ್ತೆ ಮೇಡಮ್ ನಮಿಗಂತೂ. ಅಷ್ಟು ಚೆನ್ನಾಗಿ ಸ್ವಾಧ್ಯಾಯ ಮಾಡ್ತೀರಾ ಮೇಡಮ್. ಇನ್ನು ಹಲವಾರು ಇದು ಹೇಳಿದ್ರು ರಂಗನಾಥ್ ಗುರುಜಿ ಅವರು, ಈ ವಿಡಿಯೋ ಕೇಳಿ ನೀವು ಕೂಡ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ಬಿಟ್ಟು. ಎಲ್ಲರೂ ಜ್ಞಾನಿಗಳಾಗ್ಬೇಕು, ಧ್ಯಾನಿಗಳಾಗ್ಬೇಕು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಗುರುಜಿ. ಬೆಳಗ್ಗೆ ಹೇಳ್ತೀರಾ ಅಂತ ಹೇಮಾ ಮೇಡಮ್ಗೂ ಕೂಡ ಥ್ಯಾಂಕ್ ಯು, ನಂದಾ ಮೇಡಮ್ಗೂ ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು. ಎಸ್ ಮೇಡಮ್. ಸೊ ನಿಮ್ಮ ವಾಯ್ಸೇ ಅದರಲ್ಲಿ ಒಂದು ಅದ್ಭುತ ಪವರ್ ಇದೆ. ಇಲ್ಲಿ ಯಾರ್ಯಾರು ಏನಾದರೂ ಸ್ವಲ್ಪ ಅಪ್ಪಿದಪ್ಪಿ ನಿದ್ದೆ ಮಾಡ್ತಾ ಇದ್ರು ಎದ್ದು ಕೂತ್ಕೋಬೇಕಾಗತ್ತೆ. ಅಷ್ಟು ಪವರ್ ಅವ್ರಿಗೆ ತಲುಪಿಸ್ತದೆ ಖಂಡಿತವಾಗಿ. ಅದಕ್ಕೆ ಎಲ್ಲರೂ ನೋಡಿ, ಎಲ್ಲರೀಗ ವಿಡಿಯೋಗಳು ಆನ್ ಮಾಡ್ಕೊಳೋದಾಗ್ಲಿ, ಮತ್ತೆ ಎಲ್ಲರೂ ಹ್ಯಾಂಡ್ ರೈಸ್ ಮಾಡ್ತಾ ಇದ್ದಾರೆ. ಅವರು ಅಂದರೆ ಏನು ಕೇಳೋದೇ ಬೇಕಾಗಿಲ್ಲ. ಇಲ್ಲಾಂದರೆ ಒಂದು ಸ್ಪೀಚ್ ಆದಮೇಲೆ ಹ್ಯಾಂಡ್ ರೈಸ್ ಮಾಡಿ ಅಂತ ಕೇಳ್ತಾ ಇರಬೇಕು. ಇಲ್ಲಿ ನೀವು ಬಂದರೆ ಅಂತೂ ಯಾರು ಕೇಳೋದೇ ಬೇಕಾಗಿಲ್ಲ, ಅವರೇ ಹ್ಯಾಂಡ್ ರೈಸ್ ಮಾಡಿಬಿಡ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅಣ್ಣ. ಸರ್ವಂ ಗುರುಪಾದಾರ್ಪಣೆ ಮಸ್ತು. ನನ್ನ ಮುಖಾಂತರ, ಈ ಒಂದು ಮಾಧ್ಯಮದ ಮುಖಾಂತರ ಎಲ್ಲವನ್ನೂ ಕೂಡ ಅವ್ರು ಮಾಡ್ಕೊಳ್ತಾ ಇರ್ತಾರೆ ಅಷ್ಟೇ. ನಾನ್ ಕರ್ತವ್ಯ ಪ್ರಜ್ಞೆಯಿಂದ, ಸಾಕ್ಷಿ ಭಾವದಿಂದ ನನ್ನ ಕೆಲಸನ ನಾನು ಮಾಡೋದಷ್ಟೇ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಹೇಮಾ ಮೇಡಮ್. ಫೌಂಡೇಶನ್ ಬಂದ ತಕ್ಷಣ ನಮ್ಮ ಮೊದಲನೇ ಕ್ಲಾಸ್ ಅಟೆಂಡ್ ಮಾಡಿದ್ದೆ, ನಮ್ಮ ಸುರನಾಗಾಂಬಿಕಾ ಮೇಡಮ್ ಕ್ಲಾಸ್ ಜನವರಿಯಲ್ಲಿ. ಐ ಆಮ್ ವೆರಿ ವೆರಿ ಹ್ಯಾಪಿ ಟು ಏನೋ, ತುಂಬಾನೇ ಖುಷಿ ನನ್ಗೆ. ಯಾಕಂದ್ರೆ ಇಂಥ ಒಂದು ಸ್ವಾಧ್ಯಾಯ ನನ್ ಕೇಳೇ ಇರ್ಲಿಲ್ಲ. ಸೊ ಅಷ್ಟು ವಿವರವಾಗಿ ನಾನು 4 ದಿನ ಮಗುಗೆ ಪಾರ್ಕ್ ಕರ್ಕೊಂಡು ಹೋಗ್ತಿದ್ದೆ. ತುಂಬಾನೇ ಸಂತೋಷ ಕುತ್ಕೊಂಡ. ಅವಾಗಿಂದ ನಾನು ರೆಗ್ಯುಲರ್ ಆಗಿದ್ದು. ತುಂಬಾನೇ ಸಂತೋಷ. ಇವತ್ತು ಧರ್ಮದ ಬಗ್ಗೆ ಮತ್ತೆ ಹೇಳ್ತಾನೆ ಇದ್ದಾರೆ. ಆದ್ರೆ ಧರ್ಮದ ಬಗ್ಗೆ ಇನ್ನೂ ವಿವರಣೆ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಇವತ್ತು ಈ ನೀವು ಹೇಳ್ತಿರೋದ್ರಲ್ಲಿ ನಮ್ಮ ಸ್ವಧರ್ಮ ಏನು ಅನ್ನೋದು ನಮ್ಗೆ ತಿಳಿತಾ ಹೋಗುತ್ತೆ, ಜಾಗೃತ ಆಗ್ತಾ ಹೋಗುತ್ತೆ. ಪ್ರಕೃತಿ ಧರ್ಮಗಳ ಬಗ್ಗೆ ಹೇಳಿದ್ರಿ, ನಮ್ಮ ಸ್ವಧರ್ಮದ ಬಗ್ಗೆ ಹೇಳಿದ್ರಿ. ಆಮೇಲೆ ಎಲ್ಲವೂ ಧರ್ಮದಲ್ಲಿದ್ದವಾಗ ಹೇಗಿರುತ್ತೆ, ಅಧರ್ಮ ಅದು ಯಾವ ತರ ಅಂತೆಲ್ಲ ತುಂಬಾನೇ ವಿಶ್ಲೇಷಣೆ ಮಾಡಿದ್ರಿ. ತುಂಬಾನೇ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಮಾ ಮೇಡಮ್, ಥ್ಯಾಂಕ್ ಯು. ಮೇಡಮ್. ನಮಸ್ತೆ ಸರ್. ನಮಸ್ತೆ ಸುರನಾಗಾಂಬಿಕಾ ಮೇಡಮ್. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಮಾತಾಡೋದು ನಿಮ್ಗೇನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳುವ ಪ್ರಮೇಯವೇ ಇಲ್ಲ, ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಮಾತು ಸಹ ಚೆನ್ನಾಗಿರುತ್ತೆ.
ನನಗೆ ತುಂಬಾ ಇಷ್ಟ ಆಗಿದ್ದು ಅಂತಂದ್ರೆ ತಾವೆಲ್ಲ ಹೇಳಿದ ಮೇಲೆ ಧರ್ಮದಲ್ಲಿ ನಡೆದರೆ ಒಳ್ಳೆಯದು, ಧರ್ಮದಲ್ಲಿ ನಡೆದ್ರೆ ನಮಗೆ ಸಹಾಯನೂ ಆಗುತ್ತೆ ಅಂತ ಹೇಳತಕ್ಕಂತಹ ಮಾತು. ಆಮೇಲೆ ನಮಗೆ ಬರತಕ್ಕಂತ ಯಾವುದೇ ಸಮಸ್ಯೆ, ಯಾವುದೇ ತೊಂದರೆಗಳು, ಯಾವುದೇ ಸಂಕಟಗಳು, ಇದು ಬಿಕಾಸ್ ಆಫ್ ನಮ್ಮ ಧರ್ಮ. ಅಂದ್ರೆ ನಾವು ಧರ್ಮದಲ್ಲಿ ನಡೆಯದೇ ಇದ್ದಾಗ ಆ ಧರ್ಮವನ್ನ ನಾವು ಪಾಲಿಸ್ಕೊಂಡು ಹೋದ್ರೆ ಇಂಥ ಕಷ್ಟಗಳು ಬರ್ತವೆ ಅಂತ. ಸೊ ನಿಜವಾಗ್ಲು ಇನ್ನೊಂದೇನು ಅಂತಂದ್ರೆ ಇದನ್ನ ನಮ್ಗೆ ಯಾಕೆ ಕಷ್ಟ ಬರ್ತಾ ಇದೆ ಅಂತ ಹೇಳತಕ್ಕಂಥದ್ದನ್ನ ಪರಾಂಬರಿಸಿದ್ರೆ ನಮ್ಗೆ ಮನದಟ್ಟಾಗುತ್ತೆ ಯಾಕೆ ಅಂತ, ಆವಾಗ ನಮ್ಮಲ್ಲಿ ಪರಿವರ್ತನೆ ಬರ್ತದೆ ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಯಾಕಂದ್ರೆ ಎಲ್ಲರೂ ಅನುಭವಿಸತಕ್ಕಂಥದ್ದು, ಇದನ್ನ ಅಳವಡಿಸತಕ್ಕಂಥದ್ದು. ಸೊ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಮಾಸ್ಟರ್ಸ್, ಸೊ ನಾವೆಲ್ಲ ಧ್ಯಾನಿಗಳಾಗಿ ನಮ್ಮ ಧರ್ಮ ಏನು, ಧ್ಯಾನ ಮಾಡೋದು, ಧ್ಯಾನ ಪ್ರಚಾರ ಮಾಡೋದು. ಮಾಡಿಲ್ಲ ಅಂದ್ರೆ ನಾವು ಅಧರ್ಮ ಮಾಡ್ತಾ ಇದ್ವಿ. ಓಕೆ, ಅಧರ್ಮ ಮಾಡಿದ ಏನಾಗತ್ತೆ, ಧರ್ಮ ನಿಮ್ಮನ್ನು ರಕ್ಷಿಸಲ್ಲ. ಅವಾಗ ಏನಾಗತ್ತೆ, ಅನಾಹುತಗಳಾಗತ್ತೆ. ಅನ್ನೆಸರಿ ಅನಾವಶ್ಯಕವಾಗಿ ನಾವು ಎಷ್ಟೋ ಕೆಟ್ಟ ಪ್ರಭಾವಗಳು, ಕೆಟ್ಟ ಫಲಿತಗಳು ನಾವು ಅನುಭವಿಸ್ಬೇಕಾಗತ್ತೆ. ಓಕೆ, ಧ್ಯಾನ ನಾವು ತಿಳ್ಕೊಂಡಿದ ಮೇಲೆ ಆ ಧರ್ಮವನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿ. ರೈಟ್, ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ ತುಂಬಾ ಅದ್ಭುತವಾದಂತ ತಿಳಿಸ್ತಾ ಇದ್ದೀರಾ. ಆದ್ರೆ ಇಲ್ಲಿ ಧರ್ಮ ಅಂದ ತಕ್ಷಣ ಆ ಧರ್ಮದ ಬಗ್ಗೆ ವಿಶ್ಲೇಷಣೆ ತಿಳ್ಕೊಬೇಕಾದ್ರೆ ತುಂಬಾ ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ಈಗ ನಾವು ಧರ್ಮ ಅಂದ ತಕ್ಷಣ ನಾವು ಹಿಂದೂ ಧರ್ಮ, ಮುಸ್ಲಿಂ, ಜೈನ, ಬೌದ್ಧ, ಪಾರ್ಶ್ಯ ಅಂತ ಒಂದು ಧರ್ಮಕ್ಕೆ ಒಂದು ಟೈಟಲ್ ಕೊಡ್ತಾರೆ. ಅದು ಧರ್ಮ ಅಂತ ತಿಳ್ಕೊಬೇಕಾ? ಇಲ್ಲ ಈಗ ತಾವ್ ಹೇಳ್ತಾ ಇದ್ದೀರಲ್ಲ, ಒಬ್ಬ ಭಿಕ್ಷಾಗೆ ಬರ್ತಾನೆ, ದಾನ ಕೊಡಿ ಅಂತ ಕೇಳ್ತಾನೆ, ಧರ್ಮ ಕೊಡಿ ಅಂದ ತಕ್ಷಣ ನಾವು ದಾನ ಕೊಟ್ರೆ ಅದು ಧರ್ಮನ? ಇಲ್ಲಿ ಕ್ವಶನ್ ಬರ್ತಾ ಇದೆ. ಯಾಕಂದ್ರೆ ಧರ್ಮಕ್ಕೆ ನಮ್ಗೆ ಸರಿಯಾದ ಒಂದು ವಿಶ್ಲೇಷಣೆ ಅನ್ನೋದು ಬರ್ತಾ ಇಲ್ಲ. ನೀವು ಹೇಳ್ತಾ ಇರೋದೆಲ್ಲ ನೋಡ್ತಾ ಇದ್ರೆ ಕಂಪ್ಲೀಟ್ ಆಗಿ ನಮ್ಮ ಕರ್ತವ್ಯನ ಸೂಚನೆ ಮಾಡ್ತೀವಿ. ಇವಾಗ ಗುರುಗಳು ಹೇಳಿದ್ರು, ನಾವೇನು ಧ್ಯಾನಿಗಳು, ನಾವೆಲ್ಲ ಧ್ಯಾನ ಮಾಡೋದು, ಧ್ಯಾನದ ಪ್ರಚಾರ ಮಾಡೋದು, ಇದು ನಮ್ ಕರ್ತವ್ಯ ಆಗುತ್ತೆ, ನಮ್ ಕಾರ್ಯ ಆಗುತ್ತೆ. ಧರ್ಮ ಎಲ್ಲಾಗತ್ತೆ ಇಲ್ಲಿ? ಧರ್ಮ ಅನ್ನೋದಕ್ಕೆ ನಮಗೆ ವಿಶ್ಲೇಷಣೆ ಇಲ್ಲಿ ಬರೀ ಕಾರ್ಯ ಆಗ್ತಾ ಇದೆ ಹೊರತು ಧರ್ಮದ ವಿಶ್ಲೇಷಣೆ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ನನಗ್ ಗೊತ್ತಿರೋ ವಿಷಯ ಈ ತರ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ ದಯವಿಟ್ಟು. ನನಗೆ ಇಲ್ಲಿ ಧರ್ಮದ ಒಂದು ವಿಶ್ಲೇಷಣೆ ಏನು ಗೊತ್ತಾಗ್ತಾ ಇಲ್ಲ. ಬರೀ ಕಾರ್ಯ ಕಾರ್ಯ ಕಾರ್ಯ. ನಾವು ಮಾಡುವ ಕೆಲಸ ಹಿಂಗಿರ್ಬೇಕು, ಒಳ್ಳೆ ಕಾರ್ಯ ಮಾಡ್ಬೇಕು, ಒಳ್ಳೆ ಕೆಲಸ ಮಾಡ್ಬೇಕು, ಇದೇನಾ ಧರ್ಮ? ಅಥವಾ ಪ್ರಕೃತಿ ನಡೀತಾ ಇದೆ, ಅದು ಧರ್ಮದ ಪ್ರಕಾರ ನಡೀತಾ ಇದೆ ಅಂದ್ರೆ ನಾವು ನೋಡೋದೇನ ಧರ್ಮ? ಅದು ಹೆಂಗೋ ನಡೀತಾ ಇದೆ, ಮತ್ತೆ ನಾವ್ ಯಾಕಂದ್ರೆ ತಲೆ ಕೆಡ್ಸ್ಕೋಬೇಕು ಅನ್ನೋದು ಒಂದು ಕ್ವಶನ್ ಬರ್ತದೆ. ಇಲ್ಲ, ಧರ್ಮ ಅಂದ್ರೆ ಸಂಪೂರ್ಣವಾಗಿ ಏನ್ ಪಾಲನೆ ಮಾಡ್ಬೇಕು ಅಂದ್ರೆ ನಾವು ಕರ್ತವ್ಯ ಮಾಡೋದೇ ಧರ್ಮ. ಆಮೇಲೆ ಮಿಕ್ಕಿದ್ ಕೇಳ್ತೀನಿ, ದಯವಿಟ್ಟು ಇದಕ್ಕೆ ಹೇಳ್ಬಿಡಿ ಸರ್. ಓಕೆ ಸರ್, ಈಗ ನೀವು ಒಂದು ಈ ಪ್ರಶ್ನೆ ಕೇಳಿದ್ರಲ್ಲ, ಧರ್ಮ ಅಂತಂದ್ರೆ ಬೇಸಿಕ್ ತಾತ್ವಿಕ ನೆಲೆಗಟ್ಟಿನಲ್ಲಿ ಅದರ ಬಗ್ಗೆ ನನಗೆ ಅರ್ಥ ಸಿಗ್ತಾ ಇಲ್ಲ ಅಂತ. ನಮ್ಮ ತಾತ್ವಿಕ ನೆಲೆಗಟ್ಟು ಅಂತಂದ್ರೆ ನಿಮ್ಮ ಪರಿಕಲ್ಪನೆಯಲ್ಲಿ ಹೇಗಿದೆಯೋ ಅದಕ್ಕೆ ಇನ್ನ ಹೇಗಿರುತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಧರ್ಮ ಅನ್ನುವಂತ ಒಂದು ಪದ ಎಷ್ಟು ರೀತಿಯಲ್ಲಿ ಅದು ನಮ್ಗೆ ಅರ್ಥ ಆಗ್ಬೇಕಾಗಿದೆಯೋ ಅದೇನೆ ಆ ತಾತ್ವಿಕ ನೆಲೆಗಟ್ಟು ಅಂತ ನಾನ್ ಅನ್ಕೊಂಡಿದೀನಿ. ಅದನ್ನೇ ಪತ್ರಿಜಿಯವರು ಹೇಳಿರ್ತಕ್ಕಂಥ ಈ ವಿಚಾರಗಳಿಂದ ಕೂಡ ನಾನು ಅರ್ಥ ಮಾಡ್ಕೊಂಡಿರ್ತಕ್ಕಂಥದ್ದು. ಧರ್ಮ ಅನ್ನುವಂಥದ್ದು ಎಷ್ಟು ಅದು ಹೆಂಗಿರುತ್ತೆ ಅಂತಂದ್ರೆ ನಮ್ಮ ನಿತ್ಯ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ, ಪ್ರತಿಯೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೂ ಕೂಡ ಧರ್ಮ ಅನ್ನುವಂಥದ್ದು ಇರುತ್ತೆ. ಅದನ್ನು ಮೀರಿ ಇನ್ನ ನೀವು ಹೇಳುವಂತ ರೀತಿಯಲ್ಲಿ ತಾತ್ವಿಕ ನೆಲೆಗಟ್ಟು ಧರ್ಮ ಅಂತ ಅನ್ನೋದಕ್ಕೆ ಇನ್ನು ಹೇಗಿರುತ್ತೋ ನನಗ್ ಗೊತ್ತಿಲ್ಲ ಸರ್. ಆದ್ರೆ ಮಾತ್ರ ಈ ಪತ್ರಿಜಿ ಅವ್ರು ಏನ್ ಹೇಳಿದ್ದಾರೆ, ಧರ್ಮದ ಪರಿಕಲ್ಪನೆ ಇದೇ ಆಗಿದೆ ಅನ್ನುವಂಥದ್ದು ನನಗೆ ಬೇರೆ ಇನ್ನು ನಾನ್ ಬೇರೆ ಬೇರೆ ಮೂಲಗಳಿಂದ ನಾನು ತಿಳ್ಕೊಂಡಾಗ, ಬೇರೆಯವ್ರ ಹತ್ರ ಎಲ್ಲ ಅದ್ರ ಬಗ್ಗೆ ಚರ್ಚೆಗಳಲ್ಲಿ ಪಾಲ್ಗೊಂಡಾಗ, ಬೇರೆ ಸತ್ಸಂಗಗಳಲ್ಲಿ ಇದ್ದಾಗ ಧರ್ಮ ಅನ್ನುವಂಥದ್ದು ಈ ರೀತಿಯಾಗೆ ಇರುತ್ತೆ. ಅದನ್ನ ಅನೇಕ ಕೋನಗಳಲ್ಲಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಸ್ವಧರ್ಮ ಅನ್ನೋದಿರುತ್ತೆ, ಪ್ರಕೃತಿ ಧರ್ಮ ಅನ್ನುವಂಥದ್ದು ಇರುತ್ತೆ, ಸಮಾಜ ಧರ್ಮ ಅನ್ನೋದಿರುತ್ತೆ, ಕುಟುಂಬ ಧರ್ಮ ಅನ್ನುವಂಥದ್ದು ಇರುತ್ತೆ, ಅನೇಕ ರೀತಿಯಲ್ಲಿ ಧರ್ಮ ಅನ್ನುವಂಥದ್ದು ಇರುತ್ತೆ. ಎಲ್ಲಾ ಧರ್ಮಗಳಲ್ಲೂ ನಾವಿರ್ಬೇಕು, ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸ್ಬೇಕು. ಪ್ರಕೃತಿಗೆ ವಿರುದ್ಧವಾಗಿ ಹೋಗುವಂತ ಒಂದು ಧರ್ಮ ಮಾಡಿದಾಗ ಅದು ಅದಕ್ಕೆ ತಕ್ಕಂತ ಫಲವನ್ನ ನಾವು ಪಡಿತೀವಿ. ಪ್ರಕೃತಿಯನ್ನ ರಕ್ಷಣೆ ಮಾಡುವಂತ ಧರ್ಮದಲ್ಲಿ ನಾವು ನಡೆದಾಗ ಅದಕ್ಕೆ ತಕ್ಕಂತ ಫಲವನ್ನು ನಾವು ಪಡ್ಕೊಳ್ತೀವಿ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮೋ ಶಿಕ್ಷತಿ ಶಿಕ್ಷಿತಃ, ಅಷ್ಟೇ. ಇದು ಇಲ್ಲಿರ್ತಕ್ಕಂಥ ತತ್ವ ವಿಚಾರ. ಸೊ ಇನ್ನ
ನಮ್ಮ ಕರ್ತವ್ಯನೇ ಧರ್ಮ ಅನ್ನುವಂತ ಒಂದು ವಿಚಾರ ಏನಿದೆ, ಇದೇನೇ ಧರ್ಮ ಅನ್ನುವಂಥದ್ದು ನನಗೂ ಅರ್ಥ ಆಗಿರೋದು ಸರ್. ಇನ್ನು ಉಳಿದಂತೆ ಇನ್ನ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇಲ್ಲ ಸರ್. ನನಗೆ ಅರ್ಥ ಆಗಿರೋ ಧರ್ಮ ಇದೆ, ನನಗೆ ಗೊತ್ತಾಗಿ ನಡೀತಾ ಇರ್ತಕ್ಕಂಥ ಧರ್ಮ ಇದೆ ಸರ್. ಇನ್ನ ನೀವು ತಿಳ್ಕೊಂಡು ನನಗೆ ಹೇಳಿದ್ರೆ ನಾನು ಕೂಡ ಕಲ್ತ್ಕೊಳ್ತೀನಿ. ದಯವಿಟ್ಟು ಕ್ಷಮಿಸಿ, ನಾನು ಅಷ್ಟು ತಿಳ್ಕೊಂಡಿಲ್ಲ. ಯಾಕಂದ್ರೆ ನೀವ್ ಹೇಳ್ತಾ ಇರೋದೆಲ್ಲ ನನ್ನ ಕರ್ತವ್ಯ ಪಾಲನೆ ಅನಿಸ್ತು. ನಾವು ಮಾಡೋ ಕೆಲಸ ಮತ್ತು ನಮ್ಮ ಕಾರ್ಯ ಮತ್ತು ಕರ್ತವ್ಯ ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ತಿಳಿಸಿದ್ದು. ಆದ್ರೆ ಧರ್ಮ ಅನ್ನೋದ್ರ ಬಗ್ಗೆ ಇಲ್ಲಿ ವಿಶ್ಲೇಷಣೆ ಬರ್ಲಿಲ್ಲ ಮೇಡಮ್. ಅದಕ್ಕೋಸ್ಕರ ಅಂದ್ರೆ ಕರ್ತವ್ಯ ಪಾಲನೆನೇ ಧರ್ಮ ಅನ್ನುವಂಥದ್ದು ಇಲ್ಲಿರ್ತಕ್ಕಂಥ ತತ್ವ. ಕರ್ತವ್ಯ ಪಾಲನೆಯ ಬೇಸಿಕ್ ಪಾಯಿಂಟ್, ಅಡಿಪಾಯ ಏನಿದೆ ಅಂದ್ರೆ ಅದು ಧರ್ಮನೇ ಆಗಿರುತ್ತೆ. ಆ ಧರ್ಮ ಗೊತ್ತಿರೋರೇ ಅವರ ಕರ್ತವ್ಯವನ್ನ ಅವರು ನಿರ್ವಹಿಸೋದಿಕ್ಕೆ ಸಾಧ್ಯ ಆಗೋದು. ಇವಾಗ ನೀವು ಒಬ್ಬ ರಿಟೈರ್ಡ್ ಎಂಪ್ಲಾಯಿ, ನೀವು ಆ ಒಂದು ಕೆಲಸವನ್ನ ನೀವು ಮಾಡ್ತಾ ಇದ್ರಿ. ಯಾಕೆ ಮಾಡ್ತಾ ಇದ್ರಿ? ಕೆಲಸ ಮಾಡೋದ್ ನನ್ ಧರ್ಮ, ನನ್ ಕೆಲಸ ಸಿಕ್ಕಿದೆ, ಕೆಲಸ ಮಾಡೋದ್ ನನ್ ಧರ್ಮ, ಅದಕ್ಕೆ ನಾನ್ ಕೆಲಸ ಮಾಡಿದೀನಿ ಅಂತ ನೀವು ಹೇಳ್ತೀರಿ. ಹೌದು ತಾನೆ? ಅಂದ್ರೆ ಕರ್ತವ್ಯ ಮಾಡ್ಬೇಕು, ಇದನ್ನ ಈ ರೀತಿಯಾಗಿ ನಡ್ಕೋಬೇಕು, ಆ ರೀತಿಯಾಗಿ ನಡ್ಕೋಬೇಕು ಅನ್ನೋದ್ರ ಹಿಂದೆ ಇರೋದೆಲ್ಲ ಕೂಡ ಧರ್ಮ ಅನ್ನುವಂಥದ್ದೇ ಇದೆ ಅನ್ನೋದು ಇಲ್ಲಿ ಇರ್ತಕ್ಕಂಥ ವಿಚಾರ. ಈ ಒಂದು ಉದಾಹರಣೆಯಿಂದ ನಿಮ್ಗೆ ಒಂಚೂರು ಅರ್ಥ ಆಗಿರ್ಬೋದೇನೋ ಅಂತ ಅನ್ಸುತ್ತೆ. ಅಲ್ಲಿಗೆ ನಾವು ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಇದು ಧರ್ಮ ಅಲ್ಲ ಸರ್. ಹಿಂದೂ, ಮುಸ್ಲಿಂ, ಕ್ರೈಸ್ತ, ಬೌದ್ಧ ಅನ್ನುವಂತ ಹೆಸರುಗಳು ಏನಿದೆ ಅದನ್ನ ಮನುಷ್ಯ ಕ್ರಿಯೇಟ್ ಮಾಡಿರುವಂತದ್ದು. ಉದಾಹರಣೆಗೆ ಅವೆಲ್ಲ ಹೆಂಗ್ ಕ್ರಿಯೇಟ್ ಆಗಿದೆ ಅಂತಂದ್ರೆ, ಬುದ್ಧ ಇದ್ದಾನೆ. ಬುದ್ಧ ತನ್ನದೇ ಆದ ತತ್ವಗಳನ್ನ, ವಿಚಾರಗಳನ್ನ ಪ್ರಚಾರ ಮಾಡ್ತಾ ಬಂದ. ಅವನ್ಗೆ ತುಂಬಾ ಜನ ಅನುಯಾಯಿಗಳು ಅಲ್ಲಿ ಕ್ರಿಯೇಟ್ ಆದ್ರು. ಬುದ್ಧ ಹೇಳ್ತಕ್ಕಂಥ ವಿಚಾರಗಳ ಹಿಂದೆ ಅವನ್ ತಿಳ್ಕೊಂಡಿರ್ತಕ್ಕಂಥ ಧರ್ಮ ಅಥವಾ ಸಾರ್ವತ್ರಿಕವಾಗಿರ್ತಕ್ಕಂಥ ಯೂನಿವರ್ಸಲ್ ಆಗಿರ್ತಕ್ಕಂಥ ಒಂದು ಧರ್ಮ ಏನಿತ್ತು ಅದನ್ನ ಹೇಳ್ತಾ ಇದ್ದ. ಇದನ್ನ ಯಾರು ಹೇಳಿದ್ದು ಅಂತಂದಾಗ ಇದನ್ನ ಬುದ್ಧ ಹೇಳ್ದ. ಇದು ಬುದ್ಧ ಹೇಳಿರ್ತಕ್ಕಂಥ ಧರ್ಮ, ಬುದ್ಧ ಧರ್ಮ ಅನ್ನುವಂಥದ್ದು ಅಲ್ಲಿ ಆ ರೀತಿಯಾಗಿ ಬಂದಿರ್ತಕ್ಕಂಥದ್ದು. ಬುದ್ಧ ಧರ್ಮ, ಬೌದ್ಧ ಧರ್ಮ ಅಂತಂದಾಗ ಆ ಒಂದು ಮಾರ್ಗದಲ್ಲಿ ನಡೆದಿರ್ತಕ್ಕಂಥ ಮಹಾತ್ಮರು ಆ ಒಂದು ವಿಚಾರಗಳನ್ನ ಹೇಳಿದಾಗ ಅವರ ಹೆಸರಿನಿಂದ ಅಥವಾ ಬೇರೆ ಹೆಸರಿನಿಂದ ಅದನ್ನ ಗುರುತಿಸ್ತಾ ನಾನು ಈ ಬುದ್ಧ ಹೇಳಿರೋ ಮಾರ್ಗದಲ್ಲಿ ನಾನು ನಡೀತೀನಿ, ನಾನು ಬುದ್ಧ ಧರ್ಮದಲ್ಲಿ ಇರ್ತೀನಿ ಅನ್ನುವಂಥದ್ದು ಆ ರೀತಿಯಾಗಿ ಬಂದಾಗ, ಅದೇ ರೀತಿಯಾಗಿ ಬೇರೆ ಬೇರೆ ಪರಿಕಲ್ಪನೆಗಳು ಏನಿದೆ ಧರ್ಮದ ಹೆಸರುಗಳದ್ದು, ಆ ಧರ್ಮದ ಹೆಸರುಗಳಲ್ಲಿ ಇದೇ ರೀತಿಯಾಗೇನೆ ಆಗಿರುವಂತದ್ದು. ಆದ್ರೆ ಮುಂದೆ ಬರ್ತಾ 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 ಅದರ ನಿಜವಾದ ಸತ್ಯ ಅನ್ನೋದೇನಿದೆ, ತಾತ್ವಿಕ ಮೌಲ್ಯಯುತವಾದ ದೈವಿಕವಾದ ತಾತ್ವಿಕ ತಳಹದಿ ಏನಿದೆ, ಅದನ್ನ ತುಂಬಾ ಜನ ಕಾಲಾನುಕ್ರಮದಲ್ಲಿ ಅದನ್ನ ಬಿಟ್ಬಿಟ್ಟು ಅವ್ರಿಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅವುಗಳನ್ನ ವ್ಯಕ್ತಪಡಿಸ್ತಾ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅಲ್ಲಿ ತಂದು ನಮ್ಗೆ ಇಡ್ತಾ ಇರ್ತಕ್ಕಂಥದ್ದು. ಇವಾಗ ಯಾವುದೋ ಒಂದು ಧರ್ಮ ಏನೋ ಧರ್ಮಯುದ್ಧ ಮಾಡುತ್ತೆ, ಎಲ್ಲಾರನ್ನು ಕೊಲ್ಲುತ್ತೆ, ಇಂಥವ್ರನ್ನ ಪೂಜೆ ಮಾಡ್ದಿದ್ರೆ ಇಂಥ ಒಂದು ಶಿಕ್ಷೆ ಎಲ್ರಿಗೂ ಕೊಡ್ಬೇಕು, ಶಿಕ್ಷೆ ಕೊಟ್ಟು ಅವ್ರಿಗೆ ಅರ್ಥ ಮಾಡಿಸ್ಬೇಕು ಅಂತ ದುಷ್ಕೃತ್ಯಗಳನ್ನ ಮಾಡುತ್ತೆ ಅಂತಂದಾಗ ಅಲ್ಲಿ ಅದರ ತಾತ್ವಿಕ ತಳಹದಿನ ನಾವು ಒಂದ್ಸತಿ ಒಳಹೊಕ್ಕಿ ನೋಡಿದಾಗ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೆಗೆಟಿವಿಟಿ ಇಲ್ಲ. ಪ್ಯೂರ್ ಆಗಿರ್ತಕ್ಕಂಥ ಸ್ವಚ್ಛವಾಗಿರ್ತಕ್ಕಂಥ ಸತ್ಯದ ತತ್ವನೇ ಇದೆ. ಆ ಸ್ವಚ್ಛವಾಗಿರ್ತಕ್ಕಂಥ ಧರ್ಮದ ತತ್ವನೇ ಇದೆ. ಆದ್ರೆ ಮುಂದೆ 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 ಬಂದಿರ್ತಕ್ಕಂಥವರು ಆ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ನೆಗೆಟಿವ್ ಇನ್ಫ್ಲೂಯೆನ್ಸಸ್ಗೆ ಒಳಗಾದಾಗ, ಅವರ ನಕಾರಾತ್ಮಕವಾಗಿರ್ತಕ್ಕಂಥ ಗುಣಗಳ ಪ್ರಭಾವದಲ್ಲಿ ಅವರು ಯಾವ ರೀತಿಯಾಗಿ ಬೇಕೋ ಅದನ್ನ ಆ ರೀತಿಯಾಗಿ ತಿರ್ಚಿ ಈ ರೀತಿಯಾಗಿ ಎಲ್ಲಾರನ್ನೂ ಕೂಡ ತಯಾರು ಮಾಡಿರ್ತಕ್ಕಂಥದ್ದು, ಕಂಟಕವಾಗಿ ಅಥವಾ ಪ್ರಶ್ನಾರ್ಥಕವಾಗಿ ತಯಾರು ಮಾಡಿರ್ತಕ್ಕಂಥದ್ದು. ಬೇಸಿಕ್ ಆಗಿ ಇವಾಗ ಏನೆಲ್ಲ ಹೆಸರುಗಳನ್ನ ನಾವು ಕೊಡ್ತಾ ಇದ್ದೀವಿ ಅಲ್ಲಿ ಯಾವುದು ಕೂಡ ಕಲ್ಮಶ ಅನ್ನುವಂಥದ್ದು ಇರೋದಿಲ್ಲ ಸರ್. ಈ ಒಂದು ತತ್ವನ ಅರ್ಥ ಮಾಡ್ಕೊಂಡ್ರೆ ಮತ್ತೆ ಮುಂದಕ್ಕೆ ಪ್ರಶ್ನೆಗಳು ಬರೋಣ. ಕರೆಕ್ಟಾ ಸರ್? ಥ್ಯಾಂಕ್ ಯು ಮೇಡಮ್. ಆದ್ರೂ ನನಗೆ ಸಂಪೂರ್ಣ ಇಲ್ಲಿ ನಮ್ ಕರ್ತವ್ಯನೇ ನಮ್ ಧರ್ಮ ಅನ್ನೋದು ಮಾತ್ರ ಅರ್ಥ ಆಯ್ತು. ಥ್ಯಾಂಕ್ ಯು. ಎಸ್, 100%. ಇಲ್ಲಿ ಒಂದು ಆ್ಯಡ್ ಮಾಡ್ಬೋದು ವೆಂಕಟರಮಣವ್ರೆ. ಈಗ ಕರ್ತವ್ಯನೇ ಧರ್ಮ ಅಂತಂದ್ರೆ ಅಲ್ಲಿ ನೀವು ಒಂದು ಗುರುತಿಸ್ಬೇಕಾಗತ್ತೆ. ಏನ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿದೆ. ಓಕೆ, ಕರ್ತವ್ಯ ನೀವೇನೇ ಮಾಡಿದ್ರು ಓಕೆ, ಧರ್ಮ ಆಗ್ಬೇಕಂದ್ರೆ ಅದು ಇನ್ನೊಬ್ರು ಒಳ್ಳೇದಾಗಿದ್ರೆ ಆ ಧರ್ಮ ಆಗತ್ತೆ. ಅರ್ಥ ಆಯ್ತಾ? ಈಗ ನೀವ್ ಹೇಳ್ತಾ ಇದ್ರಲ್ಲ ಕರ್ತವ್ಯ ಅಂದ್ರೆ ನಮ್ಗೆ ಏನು ಕರ್ಮಗಳು ಮಾಡ್ತಾ ಇರ್ತೀವಿ ನಾವು. ಒಂಥರ ಆಫೀಸಲ್ಲಿ ಕೆಲಸ ಮಾಡ್ಬೋದು, ಇನ್ನು ವಿಧ ವಿಧ ಕೆಲಸಗಳು ಯಾವುದೇ ಇರಲಿ, ಅವ್ರವ್ರ ಧರ್ಮ ಅವ್ರು ಪಾಲನೆ ಮಾಡ್ಬೇಕಂತ ಹೇಳ್ತೀವಿ. ಸೊ ಧರ್ಮಯುತವಾಗಿ ನಡೀತಾ ಇದೆಯಾ, ಧರ್ಮಯುತವಾಗಿ ನಡ್ಸ್ಕೊತಾ ಇದಾರ ಅವ್ರ ಲೈಫಲ್ಲಿ ಅಂತ ಹೇಳ್ತಾ ಇರ್ತೀವಿ. ಆದ್ರೆ ನೀವು ಏನೇ ಕರ್ತವ್ಯ ಮಾಡಿದ್ರು ಅದು ಇನ್ನೊಬ್ರು ಒಳ್ಳೇದಾಗೋ ರೀತಿಯಲ್ಲಿ ಇದ್ರೇನೆ ಆ ಧರ್ಮ ಆಗಿರುವಂತ ಲೆಕ್ಕ.
ಅಲ್ಲಿ ಒಳ್ಳೇದು ಆಗ್ತಾ ಇಲ್ಲ ಅಂದ್ರೆ ಅದು ಕರ್ತವ್ಯ, ನೀವು ಮಾಡಿರೋನು ವ್ಯರ್ಥನೆ. ಆಯ್ತಾ? ಸೊ ಧರ್ಮ ಅಂದ್ರೆ ನೀವು ಈಗ ಊರು ಬರ್ತಾನೆ, ಭಿಕ್ಷೆಗೆ ಬರ್ತಾನೆ, ಧರ್ಮ ಮಾಡಿ ಸ್ವಾಮಿ ಅಂತ ಹೇಳ್ತಾನೆ. ಅಂದ್ರೆ ಅರ್ಥ ಏನಂದ್ರೆ ನೀವು ಕೊಟ್ಟಿದ್ದರಿಂದ ಅವ್ರಿಗೆ ಒಳ್ಳೇದಾಗಿದ್ರೆ ಅದು ಧರ್ಮ. ಅವ್ರಿಗೇನಾದ್ರು ಫಾರ್ ಎಕ್ಸಾಂಪಲ್ ನೀವು ಭಿಕ್ಷೆ ಕೊಡಿ ಅಂದ್ರೆ ವಿಷ ಕೊಟ್ಟಿದ್ರೆ ಅದು ಧರ್ಮ ಆಗುತ್ತಾ? ಅವ್ನು ಕೇಳಿದಾನೆ, ಭಿಕ್ಷೆ ಕೇಳಿದಾನೆ, ನೀವೇನ್ ಮಾಡಿದ್ರ? ಅವ್ನು ಕೇಳಿದ ಅಂತ ಹೇಳ್ಬಿಟ್ಟು ಒಂದು ಏನೋ ಕೆಟ್ಟೋಗಿರೋ ಪದಾರ್ಥ ಕೊಟ್ಟಿದೆ ಅಂತ ಇಟ್ಕೊಳ್ಳಿ, ಅದು ಧರ್ಮ ಆಗತ್ತಾ? ಇಲ್ಲ. ಮತ್ತೆ ಧರ್ಮ ಅಂದ್ರೆ ಏನು ಅವಾಗ? ಅದೇ ನಾವು ಒಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ಧರ್ಮ. ಒಳ್ಳೇದ್ ಆಗ್ಬೇಕು, ಒಳ್ಳೇದ್ ಮಾಡ್ಬೇಕಂತಲ್ಲ. ಅವ್ರಿಗೆ ಒಳ್ಳೇದಾಗ್ಬೇಕು, ನಾವ್ ಮಾಡೋದ್ರಿಂದ ಅವ್ರಿಗೆ ಒಳ್ಳೇದಾಗ್ಬೇಕು. ಹಾ, ಈಗ ಭಿಕ್ಷಕ ಬಂದ ನಿಮ್ಗೆ ಕೇಳಿದ, ನೀವೇನ್ ಮಾಡಿದ್ರೆ ಅವ್ರು ಕೊಡ್ಬೇಕಂತ ಹೇಳ್ಬಿಟ್ಟು ಗೊತ್ತಿದೋ ಗೊತ್ತಿಲ್ಲದೋ ಮನೆಯಲ್ಲಿರುವಂತ ಕೆಟ್ಟೋಗಿರೋ ಪದಾರ್ಥ, ಕುಲ್ಲೋಗಿರೋ ಪದಾರ್ಥ ಕೊಟ್ಟಿದ್ರ, ಅವನು ತಿಂದ, ಅವನಿಗೆ ರೋಗ ಬಂದ, ಆ ಧರ್ಮ ಆಗತ್ತಾ? ಇಲ್ಲ, ಕೆಟ್ಟದಾಯ್ತು ಅಷ್ಟೇ. ಕರ್ತವ್ಯ ಅಂತ ಹೇಳ್ಬಿಟ್ಟು ಏನೋ ಕರ್ತವ್ಯ ಮಾಡೋದಲ್ಲ, ನೀವು ಮಾಡೋ ಕರ್ತವ್ಯದಿಂದ ಇನ್ನೊಬ್ಬರಿಗೂ ಫಲಿತ ಕೊಟ್ಟಿದ್ಯಾ, ಒಳ್ಳೇದಾಗಿದೆಯಾ ಇಲ್ಲ, ಇದೇ ಧರ್ಮ. ಅರ್ಥ ಆಯ್ತು? ಒಳ್ಳೆ ರೀತಿ ನಡ್ಕೋಬೇಕು, ಒಳ್ಳೆ ಕಾರ್ಯ ಮಾಡ್ಬೇಕು, ಅದೇ ಧರ್ಮ. ಅಲ್ಲ, ಅವ್ರಿಗೆ ನೀವು ಒಳ್ಳೇದು ಅನ್ಕೊಂತೀರಾ, ಬಟ್ ಅವ್ರಿಗೆ ಒಳ್ಳೇದು ಹಾಕ್ಬೇಕು ಫೈನಲ್ ಆಗಿ, ಅವ್ರಿಗೂ ಒಳ್ಳೇದಾಗ್ಬೇಕು. ಸರಿ. ಈಗ ಸೂರ್ಯನ ಪ್ರಕೃತಿ ಧರ್ಮ ಪ್ರಕಾರ ಬರ್ತಾನೆ, ಅವನು ಬಂದ್ರೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ ನಮ್ಗೆಲ್ಲರಿಗೂ? ಒಳ್ಳೇದು. ಎಸ್, ಅದಕ್ಕೆ ಅವನು ಬರ್ತಾ ಇದ್ದಾನೆ, ಅದು ಪ್ರಕೃತಿ ಧರ್ಮ. ಆ ರೀತಿಯಲ್ಲಿ ಸೊ ಅಹಿಂಸೋ ಪರಮೋ ಧರ್ಮ ಅನ್ನೋದು ಮಾನವನ ಪಾಲನೆ ಮಾಡಬೇಕು. ಈಗ ಮೇಡಮ್ ಹೇಳಿದ್ದಾರೆ ಮುಸ್ಲಿಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಹಿಂದೂ ಧರ್ಮ, ಅಂದ್ರೆ ಇವೆಲ್ಲ ಮಾನವನ್ ಕ್ರಿಯೇಟ್ ಮಾಡಿದ್ದಾನೆ. ಬಟ್ ಎಲ್ಲಾ ಕಡೆ ಒಂದೇ ಒಂದು ಧರ್ಮ ಇದೆ, ಅಹಿಂಸೋ ಪರಮೋ ಧರ್ಮ, ಧರ್ಮೋ ರಕ್ಷತಿ ರಕ್ಷತಿಹ. ಅರ್ಥ ಆಯ್ತಾ? ಅಂದ್ರೆ ಅಹಿಂಸಾ ಅನ್ನೋದು ಪ್ರತಿಯೊಬ್ಬರು ಮಾನವನ ಪಾಲನೆ ಮಾಡಬೇಕು. ಅಟ್ಲೀಸ್ಟ್ ಓಕೆ, ನಮ್ಮ ಮಾನವನ ಪರವಾಗಿ ಮಾತಾಡೋಣ, ಅಂದ್ರೆ ಮನುಷ್ಯ ಪ್ರಕಾರ ಮಾತಾಡೋಣ. ನಾವು ಪಾಲನೆ ಮಾಡಬೇಕಾಗಿರೋದು ಅಹಿಂಸೋ ಪರಮೋ ಧರ್ಮ. ಎಲ್ಲಿ ಅಹಿಂಸೆ? ನಿಮ್ಮ ಭಾವನಾ ಕ್ಷೇತ್ರದಲ್ಲಿ, ಮತ್ತೆ ನಿಮ್ಮ ಮಾತಲ್ಲಿ, ನಿಮ್ಮ ಕೆಲಸಗಳಲ್ಲಿ, ಅಂದರೆ ವಾಕ್ಕ್ಷೇತ್ರ, ಭಾವನಾ ಕ್ಷೇತ್ರ, ಚೇಷ್ಟಾ ಕ್ಷೇತ್ರ, ಎಲ್ಲ ಕಡೆ ಧರ್ಮ ಪಾಲನೆ ಇದ್ರೆ ಅಹಿಂಸೆ ಆಗೋದಿಲ್ಲ. ಆ ಅಹಿಂಸೆ ಏನು ನೀವು ಮಾಡ್ತಾ ಇಲ್ಲ ಅಂದ್ರೆ ಅದು ಖಂಡಿತ ಅದು ಪರಮೋ ಧರ್ಮ, ಅಂದ್ರೆ ಅತ್ಯುತ್ತಮ ಧರ್ಮ ಅದು. ನೀವು ಯೋಚನೆಗಳಲ್ಲಾಗ್ಲಿ, ಮಾತುಗಳಲ್ಲಾಗ್ಲಿ, ಕೆಲಸಗಳಲ್ಲಾಗ್ಲಿ ಇನ್ನೊಬ್ಬರಿಗೆ ಕಷ್ಟ ಕೊಡಬಾರ್ದು. ಇನ್ನೊಬ್ಬರಿಗೆ ಕಷ್ಟ ಕೊಟ್ರೆ ಅದು ಧರ್ಮ ಅನ್ಸಲ್ಲ. ಅಹಿಂಸೆ ಪಾಲನೆ ಮಾಡಿದ್ರೆ ಅದು ಪರಮೋ ಧರ್ಮ ಆಗತ್ತೆ, ಅಂದ್ರೆ ಉನ್ನತ ಧರ್ಮ ಆಗತ್ತೆ ಅಂತ ಹೇಳ್ತಾರೆ. ಇದೊಂದು ಪಾಲನೆ ಮಾಡಿದ್ರೆ ಸಾಕು. ಇದೊಂದು ಅರ್ಥ ಮಾಡಿಕೊಟ್ರೆ ಇದು ತುಂಬಾ ಸೂಕ್ಷ್ಮವಾದ ವಿಷಯ. ನಾವೆಲ್ಲ ಇದು ಪಾಲನೆ ಮಾಡಿದ್ರೆ, ಒಂದು ಮಾನವನಾಗಿ ಇದು ಪಾಲನೆ ಮಾಡಿದ್ರೆ ಸಾಕು, ನೀವು ಪರಮೋ ಧರ್ಮ ಅಂದ್ರೆ ಅತ್ಯುನ್ನತ ಧರ್ಮ ಮಾಡ್ತಾ ಇದ್ರ ಅಂತ ಅರ್ಥ ಮಾಡ್ಕೋಬಹುದು. ಅವಾಗ ಆಟೋಮೆಟಿಕ್ ಆಗಿ ನಮ್ಮ ಕರ್ಮಗಳಿಂದ ಆಚೆ ಕಡೆ ಬರೋದಾಗ್ಲಿ, ಮತ್ತೆ ಆ ಧರ್ಮನ ನಮ್ಮ ರಕ್ಷಣೆ ಮಾಡೋದಾಗ್ಲಿ ಪ್ರತಿನಿತ್ಯ ಮಾಡುತ್ತೆ. ಸೊ ಇಡೀ ನಮ್ಮ ಜೀವನ ಮಾಡುತ್ತೆ. ಎಷ್ಟು ಜನ್ಮಗಳು ನೀವು ತಗೊಂಡಿದ್ರು ನೀವು ಈ ಧರ್ಮ ಈ ರೀತಿಯಲ್ಲಿ ಅಹಿಂಸೋ ಪರಮೋ ಧರ್ಮ ಪಾಲನೆ ಮಾಡಿದ್ರೆ ಸಾಕಾಗತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಗುರುಜಿ, ಧನ್ಯವಾದಗಳು. ಒಳ್ಳೆ ವಿಷಯ ಅಂತ ತಿಳ್ಕೊಟ್ರೆ ಥ್ಯಾಂಕ್ ಯು. ರೈಟ್, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕ್ವಶನ್ ಕೇಳೋದಂತ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ಬೇಜಾರ್ ಮಾಡ್ಕೊಳ್ಳೋದು ಎಂತ ಸರ್, ಕೇಳೋದು ನಿಮ್ ಧರ್ಮ, ಹೇಳೋದು ನಮ್ ಧರ್ಮ ಅಷ್ಟೇ. ಯಾಕಂದ್ರೆ ಮನಸ್ಸಿಗೆ ಬಂತು ಕೇಳ್ಬೇಕು ಅನಿಸ್ತು, ಕೇಳೋದೆ. ಎಸ್, ಕೇಳ್ಬೇಕು ಸರ್. ಒಳ್ಳೆ ಪಾಯಿಂಟ್ ಈ ಎಲ್ಲಾ ರೀತಿಯಲ್ಲೂ ಪ್ರಶ್ನೆಗಳನ್ನ ಕೇಳ್ದಾಗ್ಲೇನೆ ನಿಮ್ ತರ ಇನ್ನೂ ಅನೇಕ ಜನರಿಗೆ ಪ್ರಶ್ನೆಗಳಿದ್ದಾಗ ಅವ್ರಿಗೆ ಉತ್ತರ ಸಿಗೋದು. ತಪ್ಪೇನಿಲ್ಲ ಅಷ್ಟೇ. ಇವಾಗ ಏನು ನನಗ್ ಗೊತ್ತಿದೆ, ನಾನ್ ಹೇಳ್ದೆ, ಅಣ್ಣನ್ ಗೊತ್ತಿರೋದು ಅಣ್ಣ ಹೇಳಿದ್ರು, ಒಟ್ಟಾರೆಯಾಗಿ ಇಲ್ಲಿ ಏನ್ ಅರ್ಥ ಆಗ್ಬೇಕಾಗಿತ್ತು ಅರ್ಥ ಆಯ್ತಲ್ಲ, ಅದು ಮುಖ್ಯ ಅಷ್ಟೇ. ಥ್ಯಾಂಕ್ ಯು. ಯಾಕಂದ್ರೆ ನಂದೊಂದು ಮನ್ಸಿಗೆ ಬಂತು ಅಂದ್ರೆ ಅದನ್ನ ಕೇಳ್ಬಿಡ್ಬೇಕು ಅನ್ನೋ ಮನಸ್ಥಿತಿ ನಂದು, ಅದರಿಂದ ಇಲ್ಲ, ನೀವು ಒಳ್ಳೆ ಕ್ವಶನ್ಸ್ ಕೇಳ್ತೀರಾ ಅನ್ನೋದು ಖಂಡಿತ ಅದು ಗೊತ್ತಿರೋ ವಿಷಯ. ಅಂದ್ರೆ ಸೊ ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡು ಆ ಪ್ರಶ್ನೆ ಅನ್ನೋದು ಎಲ್ಲರಿಗೂ ಒಂಥರ ತುಂಬಾ ಹೆಲ್ಪ್ ಆಗುವಂತ ಪ್ರಶ್ನೆ ಅದು ನೀವು ಕೇಳಿರೋದು. ಓಕೆ, ರೈಟ್, ಥ್ಯಾಂಕ್ ಯು. ನಾಗರತ್ನ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಸರ್. ಸರ್, ಇದು ಗುರುಜಿ ನಿನ್ನೆದ ವಿಡಿಯೋ ಹಾಕಿದೆ 4. ಆ ವಿಡಿಯೋನ ದಯವಿಟ್ಟು ಶೇರ್ ಮತ್ತೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಅದು ನಮ್ಮ ಧರ್ಮ ಅಂತ ಸಣ್ಣಗೌಡ್ರಲ್ಲಿ ಚಾಟ್ ಮಾಡಿದ್ದಾರೆ. ಲೈಕ್ ಮಾಡೋದು ಮತ್ತೆ ಕಮೆಂಟ್ ಕೊಡೋದು, ಶೇರ್ ಮಾಡೋದು ಅದು ಕೂಡ ಧರ್ಮ ಅಂತ ಎಲ್ಲರೂ ದಯವಿಟ್ಟು ಮಾಡಿ. ಸರಿಯಾದ ಕೆಲಸ. ಓಕೆ, ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಸುರ್ನಾಗಂಬಿಕಾ ಮೇಡಮ್ದು ಒಂದೊಂದು ಅಕ್ಷರ ಕೂಡ ಅರ್ಥ ಇದೆ, ಒಂದೊಂದು ಅಕ್ಷರನೂ ಅರ್ಥ ಮಾಡ್ಕೋಬೇಕು. ಅದು ಒಂದು ಧರ್ಮ ನಮ್ದು. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಧರ್ಮ. ಮತ್ತೆ ನಮ್ಮ ಗುರುಗಳು ಇದನ್ನ ನಮ್ಗೆ ಈ ವೇದಿಕೆ ಕಲ್ಪಿಸ್ಕೊಟ್ಟು ವಿನಾಯಕ ಕೊಡ್ತಾರೆ. ಅದನ್ನ ಕೇಳೋದು ಹೇಳೋದು ಒಂದು ಮಾಡೋದೇ ದೊಡ್ಡ ಧರ್ಮ ಅದು ನಮ್ಗೆ.
ಅದೇ ನಮ್ಮ ಧರ್ಮ. ಜೊತೆಗೆ ಧರ್ಮಕ್ಕೆ ಒಂದು 100 ಮುಖಗಳಿದೆ, ಒಂದೇ ಮುಖ ಅಲ್ಲ. ದೇವರು ಒಬ್ಬ, ನಾಮ ಹಲವು ಅಂದಂಗೆ ಧರ್ಮದ ಒಂದು ನೀವೇನ ಧರ್ಮ ಅಂತ ತಿಳ್ಕೊಂಡಾಗ ಜಾತಿ ಬಗ್ಗೆ ಬೇಕಾದ್ರೆ ಮಾತಾಡ್ಬೋದು, ನಮ್ಮ ಕರ್ಮದ ಬಗ್ಗೆನೂ ಮಾತಾಡ್ಬೋದು, ನಮ್ಮ ಕರ್ತವ್ಯ ಬಗ್ಗೆ ಮಾತಾಡ್ಬೋದು. ಇದೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಧರ್ಮ ಇದು ನಮ್ದು. ಇದು ತುಂಬಾ ಅರ್ಥ ಆಗುತ್ತೆ. ನಾವು ಏನ್ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆಯಿಂದ ಕ್ಲಾಸು ನೀವು ಧರ್ಮದ ಬಗ್ಗೆ ನಾಗಲಾಂಬಿಕಾ ಅವ್ರು ಮಾತಾಡಿದ್ದು ಒಂದು ಪದದಲ್ಲೂ ಅರ್ಥ ತಿಳ್ಕೊಳ್ಳೋಂಥದ್ದಿದೆ. ಕ್ಷಣಕ್ಕೂ ಒಂದು ಕ್ಷಣ ಆ ಕಡೆ ಈ ಕಡೆ ಕಣ್ಣು ಮಿಟಕಿಸ್ತೆ ನೋಡ್ಕೋಬೇಕು. ಆ ಥರ ಒಳ್ಳೆ ನಮಗೆ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಒಂದೊಂದು ಕ್ಷಣಕ್ಕೂ ಅವ್ರನ್ನ ಮಾಹಿತಿ ತಿಳ್ಕೊಂಡು ನಾವು ತಿಳ್ಕೊಬೇಕು, ಎಲ್ಲರಿಗೂ ಹಂಚ್ಬೇಕು. ನಾವು ಹಂಚೋದು ನಮ್ಮ ಧರ್ಮ, ಅದು ಕೇಳಿಸ್ಕೊಡೋದು ಬಿಡೋದು ಅವ್ರದ್ದು. ನಾವು ಎಷ್ಟೋ ಜನಕ್ಕೆ ಶೇರ್ ಮಾಡ್ತೀವಿ, ಅವ್ರು ಯಾರು ತಗೊಳ್ಳೋದೇ ಇಲ್ಲ. ನಮ್ಮನೆ ಮಕ್ಕಳುಗಳೇ ನಮ್ಮನ್ನ ಇದು ಮಾಡ್ತಾ ಇಲ್ಲ, ತಗೊಳ್ಳಲ್ಲ. ನಮ್ಗೆ ಈಗಲೇ ಟೈಮ್ ಇಲ್ಲ, ನಮ್ಗೆ ಈಗಲೇ ಟೈಮ್ ಇಲ್ಲ, ನಾವು ಸಂಪಾದನೆ ಮಾಡ್ಬೇಕು. ನಿಮ್ಮ ಥರ ಕೂತ್ಕೊಳ್ಳೋ ಬಯಸಲ್ಲ. ನಾನೇ ಒಂದು 10 ಜನ ಕೇಳಿದ್ದೀನಿ, ನಾನು ಅದ್ರಲ್ಲಿ ಒಬ್ಬರಿಬ್ರು ಕೂಡ ಆಯ್ತು ಅನ್ನೋದೇ ಇಲ್ಲ. ನೋಡ್ತೀವಿ ಕೇಳ್ತೀವಿ ಇಷ್ಟೇ. ಈ ಥರ ಇದ್ದಾರೆ. ಅದು ನೀವು ಹೇಳ್ದಂಗೆ ಅವ್ರ ಕರ್ಮಗಳು ಕಳೆದು ಬರಬೇಕು ಅನ್ಸುತ್ತೆ, ಸುಮ್ಮನೆ ಬರೋಕ್ಕಾಗಲ್ಲ ಅಂತೂ ಅರ್ಥ ಮಾಡ್ಕೋಬೇಕು. ಇವರು ವೆಂಕಟರಮಣ್ ಕೇಳಿದ್ದು, ಸರ್ ಕೇಳಿದ್ದು 1000 ಜನಕ್ಕೆ ಉತ್ತರ ಆಯ್ತು. ಇದು ನಾವು 1000 ಜನ ಕಷ್ಟ ಕೇಳೋದು ಒಬ್ಬರೇ ಕೇಳಿದ್ರು, ಎಲ್ಲರಿಗೂ ಉತ್ತರ ಆಯ್ತು. ಧನ್ಯವಾದಗಳು. ತುಂಬಾ ಚೆನ್ನಾಗಿ ವಿಶ್ಲೇಷಣೆ ಇಬ್ರು ಕೊಟ್ರಿ. ರಂಗನಾಥ್ ಸರ್ ಅಂತೂ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ರು. ಸುನಾಗಲಾಂಬಿಕಾ ಅವರು ಅಷ್ಟೇ, ಅವ್ರು ಗೊತ್ತಿದ್ದಷ್ಟೆಲ್ಲ ಮಾಡಿ ಇನ್ನೊಂದ್ಸರಿ ಕ್ವಶನೇ ಹೇಳ್ಬಾರ್ದು ಆ ತರ ಕೊಟ್ರು ಉತ್ತರ ಇಬ್ರು. ಧನ್ಯವಾದಗಳು ಗುರುಗಳೇ. ರಾಜು ಅವರೇ, ಸೊ ಇಲ್ಲಿ ವಿಡಿಯೋಗಳು ಹಾಕಿದ್ದಾರೆ. ಸೊ ಸ್ವಾಮಿ ಎಲ್ಲರೂ ಧರ್ಮ ಕೊಡಿ, ಲೈಕ್ ಮಾಡಿ. ನಾವು ಭಿಕ್ಷಕರ ತರ ಕೇಳ್ಬೇಕಲ್ಲ, ಭಿಕ್ಷೆ ಕೊಡಿ ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಎಲ್ಲರೂ ಲೈಕ್ಲು ಕೊಡಿ ಸ್ವಾಮಿ. ಧರ್ಮ ಮಾಡಿ ರೈಟ್. ಎಸ್, ಎಲ್ಲ ಆತ್ಮಧ್ಯಾನಿಗಳು ಆತ್ಮಪೂರ್ವಕ ನಮಸ್ಕಾರಗಳು. ಸುರನಗಾಂಬಿಕಾ ಮೇಡಮ್ ಅವರು ಬಹಳ ಅದ್ಭುತವಾಗಿ ಧರ್ಮದ ಬಗ್ಗೆ ತಿಳಿಸಿಕೊಟ್ಟರು. ಯಾವುದು ಧರ್ಮ ಯಾವುದು ಅಧರ್ಮವನ್ನು ತಿಳಿಸಿಕೊಟ್ಟಿದರು. ಮೇಡಮ್ ಅವರು ಒಂದು ಸ್ಮಾಲ್ ಕ್ವಶನ್ ರೀ. ದುರ್ಯೋಧನ ಅವನು ಒಂದು ಆತ್ಮದಿಂದ ಪೂರ್ಣಾತ್ಮದಿಂದ ಬಂದಿದ್ರು ಮೇಡಮ್. ಅವನು ರೀ, ಈಗ ಪಾಂಡವರು ಪೂರ್ಣಾತ್ಮದಿಂದ ಬಂದಿದ್ರು. ಅವರು ಧರ್ಮ ಮಾಡಿದ್ರು, ಇವ್ರು ಯಾಕೆ ಅಧರ್ಮ ಮಾಡಿದ್ರು? ಇದೊಂದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಓಕೆ, ಒಳ್ಳೆ ಪ್ರಶ್ನೆ ಸರ್. ಕೆಲವರು ಧರ್ಮದಲ್ಲಿ ಇರ್ತಾರೆ, ಕೆಲವರು ಅಧರ್ಮದಲ್ಲಿ ಇರ್ತಾರೆ. ಅದ್ಯಾಕಂಗೆ ಅಂತ ಸರ್, ಈ ಒಂದು ಸೃಷ್ಟಿಯಲ್ಲಿ ಈ ಮನುಷ್ಯ ಅನ್ನುವಂತ ಒಂದು ಸೃಷ್ಟಿ ಅನ್ನುವಂಥದ್ದು ಆದ್ಮೇಲೆ ಮನುಷ್ಯನಾಗಿ ಸೃಷ್ಟಿ ಮಾಡೋದ್ರ ಹಿಂದೆ ಅನುಭವಗಳನ್ನ ಪಡ್ಕೊಂಡು ಈ ಸೃಷ್ಟಿಯ ವಿಕಾಸ ಆಗ್ಬೇಕು ಅನ್ನುವಂಥದ್ದು ಇದು ಮೂಲದಿಂದ ಇರ್ತಕ್ಕಂಥ ವಿಚಾರ. ಸೊ ಸೃಷ್ಟಿಯಿಂದ ಪರಮಾತ್ಮ ತನ್ನ ಅಂಶಗಳನ್ನ ಬಿಡುಗಡೆ ಮಾಡಿ ಆ ಅಂಶಗಳಿಂದ ಈ ಮಾನವರು ಅನ್ನೋರು ಸೃಷ್ಟಿ ಆದ್ರು. ಆ ಒಂದು ಮಾನವ ಜನ್ಮವನ್ನ ತೆಗೆದುಕೊಂಡಂತ ಆ ಪರಮಾತ್ಮನ ಅಂಶಗಳು ಅನೇಕ ಕೋನಗಳಲ್ಲಿ 360 ಡಿಗ್ರಿ ಆಕ್ಸಿಸ್ ಅಲ್ಲಿ ಅನುಭವಗಳನ್ನ ಪಡ್ಕೊಂಡು ಮಹಾಪರಿಪೂರ್ಣವಾದ ಚೈತನ್ಯವಾಗಿ ಪೂರ್ಣಾತ್ಮವಾಗಿ ತಯಾರಾಗ್ಬೇಕು ಅಂತ ಈ ಒಂದು ಪರಿಕಲ್ಪನೆಯಲ್ಲಿ ಈ ಅಂಶಾತ್ಮಗಳು ಶರೀರವನ್ನ ತೆಗೆದುಕೊಳ್ಳುವಂಥದ್ದು ನಡೆಯುತ್ತೆ ಅನ್ನುವಂಥದ್ದು ಒಂದು ಕೋನದಲ್ಲಿರ್ತಕ್ಕಂಥ ಒಂದು ವಿಚಾರ. ಸೊ ಈಗ ಕೆಲವರು ಧರ್ಮದಲ್ಲಿರ್ತಾರೆ, ಕೆಲವರು ಅಧರ್ಮದಲ್ಲಿರ್ತಾರೆ. ಯಾಕೆ ಅಂತಂದ್ರೆ ಸರ್, ಇದಕ್ಕೆ ಒಂದು ಉದಾಹರಣೆ ಸರ್. ಒಬ್ಬ ಡಾಕ್ಟರ್ ಇದ್ದಾನೆ. ಡಾಕ್ಟರ್ ಕರ್ತವ್ಯ ಏನು? ಪ್ರಾಣ ಉಳಿಸೋದು, ರೋಗ ವಾಸಿ ಮಾಡೋದು. ರೋಗ ವಾಸಿ ಮಾಡೋದು ಅಂತಂದಾಗ ಅಲ್ಲಿ ಅವನು ರೋಗದ ಬಗ್ಗೆ ಮೊದಲು ಸ್ಟಡಿ ಮಾಡ್ಬೇಕಾಗತ್ತೆ. ನಾನ್ ಡಾಕ್ಟರ್ ಆಗಿ ರೋಗದ ಬಗ್ಗೆ ನಾನು ಯಾಕೆ ತಿಳ್ಕೊಬೇಕು? ಜಸ್ಟ್ ಔಷಧಿ ಕೊಡ್ತೀನಿ ಅಂತಂದ್ರೆ ಅವಾಗ ಅಲ್ಲಿ ಕಂಪ್ಲೀಟ್ನೆಸ್ ಸಿಗುತ್ತಾ ಡಾಕ್ಟರ್ ಪ್ರೊಫೆಷನ್ಗೆ? ಇಲ್ಲ ಅಲ್ವಾ? ಅಂದ್ರೆ ಅಲ್ಲಿ ಆ ಡಾಕ್ಟರ್ ಆಗಿರೋರು ಮೊದಲು ರೋಗಗಳ ಬಗ್ಗೆ ಅಧ್ಯಯನ ಮಾಡ್ಬೇಕು. ಆ ರೋಗಗಳ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ಅದಕ್ಕೆ ಔಷಧೋಪಚಾರ ಮತ್ತೆ ಚಿಕಿತ್ಸೆಗಳು ಯಾವ ರೀತಿಯಾಗಿ ಕೊಡ್ಬೇಕು ಅನ್ನೋದನ್ನ ತಿಳ್ಕೊಂಡಾಗ ಆಗ ಆತ ಒಳ್ಳೆ ಡಾಕ್ಟರ್ ಆಗಿ ಆ ಒಂದು ಚಿಕಿತ್ಸೆಗಳನ್ನ ಅಚ್ಚುಕಟ್ಟಾಗಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಇದೆಂತ ಕಾಯಿಲೆ ಅನ್ನೋದನ್ನ ಗುರ್ತಿಸೋದಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಇಲ್ಲಿ ಕಾಯಿಲೆಗಳು ಅನ್ನುವಂಥದ್ದು ನಮ್ಗೆ ನೆಗೆಟಿವ್, ಚಿಕಿತ್ಸೆ ಅನ್ನೋದು ಪಾಸಿಟಿವ್. ಈ ನೆಗೆಟಿವ್ ಅನ್ನೋದು ಯಾಕೆ ಬೇಕು ಅಂತಂದಾಗ ಆ ನೆಗೆಟಿವ್ ಅನ್ನೋದನ್ನ ತಿಳ್ಕೊಂಡಾಗ್ಲೇನೆ ಪಾಸಿಟಿವ್ ಕರೆಕ್ಟ್ ಆಗಿ ಅಲ್ಲಿ ತಗೊಂಡು ಹೋಗೋದಕ್ಕೆ ಸಾಧ್ಯ ಆಗೋದು. ಅದೇ ರೀತಿಯಾಗೇನೆ ಧರ್ಮ ಅಂತಂದಾಗ ಅದು ಅಧರ್ಮನೂ ಇರುತ್ತೆ, ಅಲ್ಲಿ ಸ್ವಧರ್ಮನೂ ಇರುತ್ತೆ. ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳು, ದೈವಿಕ ಧರ್ಮ ಅಧರ್ಮ ಎರಡೂ ಕೂಡ ಇರುತ್ತೆ. ಈ ದೈವಿಕ ಧರ್ಮದಲ್ಲಿ ಇರೋರು ಆಲ್ರೆಡಿ ಏನೆಲ್ಲ ಈ ಅಧರ್ಮ ಅನ್ನುವಂಥದ್ದೇನಿದೆ ಹಲವಾರು
ಲಕ್ಷಾಂತರ ಜನ್ಮಗಳಲ್ಲಿ ಆ ಅಧರ್ಮದ ಜನ್ಮಗಳನ್ನ ತೆಗೆದುಕೊಂಡು ಆ ಎಲ್ಲ ವಿಚಾರಗಳನ್ನ ಜೀರ್ಣ ಮಾಡಿಕೊಂಡು ಪರಿಪಕ್ವತೆಯ ಸ್ಥಿತಿಗೆ ಬಂದು ಈಗ ಅವರು ಧರ್ಮ ಮಾರ್ಗದಲ್ಲಿ ಧರ್ಮಿಷ್ಠರಾಗಿ ದೈವಿಕರಾಗಿ ಅವರು ತಯಾರಾಗಿರ್ತಕ್ಕಂಥದ್ದು. ಅಲ್ಲಿ ದುರ್ಯೋಧನ ಏನಿದಾನೆ, ಅವನು ಅಧರ್ಮದಲ್ಲಿ ಇರ್ತಕ್ಕಂಥ ಅನುಭವಗಳನ್ನ ಪಡ್ಕೋಬೇಕು ಅನ್ನುವಂತ ಒಂದು ಸ್ಥಿತಿಯಲ್ಲಿ ಇರೋದ್ರಿಂದ ಅವನು ಆ ಒಂದು ರೀತಿಯಲ್ಲಿ ಹೋಗ್ತಾ ಇರುವಂತದ್ದು. ಈಗ ಇದಕ್ಕೆ ಇನ್ನೂ ಒಂದು ಉದಾಹರಣೆಯನ್ನ ನಾವು ಗಮನಿಸ್ಕೋಬಹುದು. ಒಬ್ಬ ಗುರುಗಳ ಹತ್ರಕ್ಕೆ ನಾವು ಹೋಗ್ತೀವಿ, ಒಬ್ಬ ಸ್ವಾಮೀಜಿ, ಒಬ್ಬ ಸಿದ್ಧ ಪುರುಷರ ಹತ್ರಕ್ಕೆ ನಾವು ಹೋಗ್ತೀವಿ. ಹೋದಾಗ ನನಗೆ ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಬಿಟ್ಟಿದ್ದಾರೆ ಅಥವಾ ಇನ್ನೇನೋ ಆಗಿದೆ ಅಂತ ನಾವು ಸಮಸ್ಯೆ ಅಂತ ಹೋದಾಗ ಅವ್ರು ನೋಡ್ತಾರೆ, ಯಾರೋ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರೆ, ಏನೋ ಒಂದು ಪ್ರಯೋಗ ಮಾಡಿರ್ತಾರೆ, ಅವ್ರಿಗೆ ಇಲ್ದೇ ಇರುವಂತ ಸಮಸ್ಯೆ ಬಂದಿರುತ್ತೆ. ಆ ಬ್ಲ್ಯಾಕ್ ಮ್ಯಾಜಿಕ್ ಅನ್ನುವಂಥದ್ದು ಏನಿರುತ್ತೆ, ಆ ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥದ್ದು ಅದಕ್ಕೆ ಏನ್ ಮಾಡಿದ್ರೆ ಅದು ಸರಿ ಹೋಗುತ್ತೆ, ಅದಕ್ಕೆ ಹೆಂಗೆ ಅದನ್ನ ನಿವಾರಣೆ ಮಾಡ್ಬೇಕು ಅನ್ನೋದು ಗೊತ್ತಿದ್ರೆ ಮಾತ್ರ ಆ ಸಿದ್ಧ ಪುರುಷ ಆ ಸಮಸ್ಯೆ ಅಂತ ಹೇಳ್ಕೊಂಡಿರ್ತಕ್ಕಂಥ ವ್ಯಕ್ತಿಯ ಸಮಸ್ಯೆಗಳನ್ನ ಪರಿಹಾರ ಮಾಡೋದಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಯಾರಾದ್ರೂ ಸರಿ ಅವ್ರು ಒಳ್ಳೇದು ಕೆಟ್ಟದ್ದು ಎರಡೂ ಕೂಡ ತಿಳ್ಕೊಂಡಿದ್ದಾಗ್ಲೇನೆ ಅವರು ಕಂಪ್ಲೀಟ್ ಆಗೋದು. ಅದೇ ರೀತಿಯಾಗಿ ಒಂದು ಆತ್ಮ ದೈವಿಕವಾಗಿರ್ತಕ್ಕಂಥ ಧರ್ಮ ಮಾರ್ಗದಲ್ಲಿ ಅಧರ್ಮ ಮಾರ್ಗದಲ್ಲಿ ಎಲ್ಲಾ ರೀತಿಯಲ್ಲೂ ಕೂಡ ಸಂಪೂರ್ಣವಾಗಿ ತನ್ನ ಪ್ರಯಾಣವನ್ನ ಮಾಡಿ ಅನುಭವಗಳನ್ನ ಪಡ್ಕೊಂಡಾಗ್ಲೇನೆ ಆ ಆತ್ಮ ಕಂಪ್ಲೀಟ್ನೆಸ್ ಅನ್ನ ಪಡ್ಕೊಳ್ಳೋದು, ಅದು ಪೂರ್ಣಾತ್ಮವಾಗಿ ತಯಾರಾಗೋದು. ಯಾವ್ದಾದ್ರು ಒಂದು ಕೋನದಲ್ಲಿ ಜ್ಞಾನ ಇಲ್ಲ ಅಂತಂದ್ರೆ ಅವಾಗ ಅದು ಪೂರ್ಣಾತ್ಮ ಆಗೋದಿಕ್ಕೆ ಆಗೋದಿಲ್ಲ. ಹಾಗಾಗಿನೇ ದುರ್ಯೋಧನ ಅಧರ್ಮದಲ್ಲಿ ಇದಾನೆ, ಪಾಂಡವರು ಧರ್ಮದಲ್ಲಿ ಇದ್ದಾರೆ ಅಂತಂದ್ರೆ ಅದು ಕರೆಕ್ಟ್ ಆಗೇ ಇದೆ. ಅವ್ರು ಯಾಕೆ ಹೀಗೆ, ಇವ್ರು ಯಾಕೆ ಹೀಗೆ ಅಂದ್ರೆ ಅದ್ರ ಹಿಂದೆ ಇರ್ತಕ್ಕಂಥ ತತ್ವ ಇದು. ಹಾಗಾಗಿ ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್ ಅನ್ನುವಂತ ಒಂದು ವಿಚಾರವನ್ನ ನಮ್ಗೆ ಪತ್ರಿಜಿಯವರು ತಿಳಿಸಿರೋದು. ದುರ್ಯೋಧನನೂ ಕರೆಕ್ಟೇ, ಪಾಂಡವರೂ ಕರೆಕ್ಟೇ. ಯಾರೂ ಹೆಚ್ಚಲ್ಲ, ಯಾರು ಕಡಿಮೆ ಇಲ್ಲ, ಯಾರು ಮೇಲಲ್ಲ, ಯಾರೂ ಕೀಳಲ್ಲ. ಇದು ಪತ್ರಿಜಿಯವರು ನಮ್ಗೆ ತಿಳಿಸಿರ್ತಕ್ಕಂಥದ್ದು. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ಭಾವಿಸ್ತಾ ಇದ್ದೀನಿ ಸರ್. ಓಕೆ ಮೇಡಮ್, ಎಸ್ ಮೇಡಮ್, ಎಸ್ ಎಸ್. ನಿಮ್ಮ ಸ್ವಾಧ್ಯಾಯ 1 ನಿಮಿಷ ಸೈಟ್ ಮೇಡಮ್ ಒಟ್ಟ ಬಿಡ್ಲಾರ್ದ ಕೂತ್ ಬಿಟ್ಟಿರ್ತೆ ಮೇಡಮ್. ಅಷ್ಟೊಂದು ಇದೆ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ರೈಟ್, ಥ್ಯಾಂಕ್ ಯು ಸರ್. ಇದೆಲ್ಲ ಈಗ ಮೇಡಮ್ ಏನಿದಾರಲ್ಲ, ಸೊ ದುರ್ಯೋಧನ ಆ ರೀತಿಯಲ್ಲಿ ಯಾಕೆ ನಡ್ಕೊಂಡಿದೆ ಅಂದ್ರೆ ಅದು ಪಾತ್ರೆ ಅಷ್ಟೇ, ಅವ್ರು ಕೊಟ್ಟಿರುವಂತ ಪಾತ್ರೆ. ಈಗ ನಾಟಕದಲ್ಲಿ ಒಂದು ಹಲವಾರು ಜನ ಇರ್ತಾರೆ ಈ ಭೂಮಿಯಲ್ಲಿ. ಈ ಭೂಮಿ ಒಂದು ದೊಡ್ಡ ನಾಟಕಕ್ಕೆ ವೇದಿಕೆ ಅಂತ ಇಟ್ಕೊಳ್ಳಿ, ಒಂದು ದೊಡ್ಡ ಡ್ರಾಮಾ ಸ್ಟೇಜ್. ಇದರಲ್ಲಿ ಎಲ್ಲರಿಗೂ ಪಾತ್ರಗಳು ಕೊಟ್ಟಿದ್ದಾರಲ್ಲ, ಅವ್ರವ್ರ ಪಾತ್ರ ಅವ್ರು ನಿರ್ವಹಿಸ್ತಾರೆ ಅಷ್ಟೇ. ಈಗ ಡಾಕ್ಟರ್ ಪಾತ್ರ ನಿರ್ವಹಿಸುವಾಗ ಅವ್ರು ಆಪರೇಷನ್ ಮಾಡೋದು ಯಾರು ಸತ್ತು ಹೋಗ್ತಾರೆ, ಅವ್ರಿಗೂ ಶಿಕ್ಷೆ ಇದೆಯಾ? ಶಿಕ್ಷೆ ಇಲ್ಲ. ಯಾಕಂದ್ರೆ ಅವ್ರ ಪಾತ್ರ ಅವ್ರು ಮಾಡಿದ್ದಾನೆ. ಅವ್ನು ಕೆಟ್ಟದ್ದು ಮಾಡಿದ ಅಂದ್ರೆ ಇಲ್ಲ, ಅವನ ಧರ್ಮ ಪಾಲನೆ ಮಾಡಿದ್ದಾನೆ. ಅಲ್ಲಿ ನಡೆಯೋದು ಆ ರೀತಿಯಲ್ಲಿ ನಡೆದಿದೆ, ಬಟ್ ಅವರು ಉಲ್ಸಕ್ಕಾಗಿಲ್ಲ, ಅವನು ಸತ್ತೋಗಿದ್ದಾನೆ, ಬಟ್ ಯಾವುದೇ ಶಿಕ್ಷೆ ಇಲ್ಲ ಆ ರೀತಿ. ರೈಟ್, ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಅಶ್ವಿನಿ ಮೇಡಮ್, ಇವತ್ತಿನ ಕ್ಲಾಸ್ ನಲ್ಲಿ ಎಲ್ಲರ ಅಭಿಪ್ರಾಯ ಕೇಳ್ತಾ ಯಾವ್ದ್ಯಾವ್ದೋ ಎಷ್ಟೊಂದು ನನಗೆ ಹೊಳಿತಾ ಇದೆ ತಲೆಯಲ್ಲಿ. ಈಗ ಈ ರೀಸೆಂಟ್ ಆಗಿ ಕೇಳುವಂತಹ ಪ್ರಶ್ನೆಗೇನು ಅಂತಂದ್ರೆ, ಒಂದು ಮೂವಿ ನಡಿಬೇಕು ಅಂತಂದ್ರೆ ಅದಕ್ಕೆ ಸಮಯ ಬೇಕು, ಒಂದು 2 ಗಂಟೆ 3 ಗಂಟೆ ಬೇಕು. ಅಷ್ಟು ನಡಿಬೇಕು ಅಂತಂದ್ರೆ ಒಂದು ಪಾತ್ರ ಕೊಟ್ರೆ ಸಾಕಾಗೋದಿಲ್ಲ. ಅದರಲ್ಲಿ ಹೀರೋಯಿನ್, ವಿಲನ್ ಎಲ್ರು ಬಂದಾಗ್ಲೇ ಮಾತ್ರ ಅದು ಕಂಟಿನ್ಯೂ ಆಗೋದು. ಹಾಗಾಗಿ ಈ ಭೂಮಿ ಅನ್ನೋದು ನಾವು ಜನ್ಮ ತಾಳಿದೀವಿ, ಎಲ್ಲಾ ಪಾತ್ರ ಇದ್ರೇನೆ ಇದು ಇಷ್ಟು ವರ್ಷ ಇಷ್ಟು ದಿನಗಳು ಅಂತ ಇರೋಕ್ ಸಾಧ್ಯ. ಇದ್ರ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ತವ್ರ ಮನೆಗೆ, ನಮ್ಮ ಮೇಡಮ್ ಹೇಳಿದ್ರು, ತವ್ರ ಮನೆಗೆ ಬಂದಂತಹ ಅನುಭವ ಆಗುತ್ತೆ. ಖಂಡಿತ ಎಲ್ರಿಗೂ ಇದಾಗುತ್ತೆ. ಯಾಕೆಂದ್ರೆ ನಾವೆಲ್ಲ ಒಂದು ಜನ್ಮದಲ್ಲಿ ಜೊತೆಗಾರರು, ಬುದ್ಧನ ಸಂಗಡಿಗರು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗಾಗಿ ನಾವೆಲ್ಲರೂ ಬಂದಾಗ ಒಂದು ಫೀಲಿಂಗು, ಫೇಸ್ ಟು ಫೇಸ್ ನೋಡಿದಾಗ, ನಮ್ಮ ಗುರುಜಿ ನೋಡಿದಾಗ, ನಂದಾ ಮೇಡಮ್, ಇಲ್ಲಿರೋ ಮಾಸ್ಟರ್ಸ್ ಎಲ್ರು ನೋಡಿದಾಗ ನಮಗೆ ಹತ್ತಿರದವರು ಅಂತ ಕಾಣಿಸುತ್ತೆ. ಸುರನಾಗಾಂಬಿಕಾ ಮೇಡಮ್ ನೋಡಿದ್ರಂತೂ ಅವ್ರ ಅಕ್ಕನೇ ಬಿಡಿ, ನಮ್ ಸಿಸ್ಟರ್ ಅವ್ರು. ಅವತ್ತೇ ನನ್ ಮೈಂಡ್ ಬಂದ್ಬಿಟ್ಟಿದೆ ಅದು. ಹಾಗೆ ಯಶೋಧ ಮೇಡಮ್ ಸ್ಟಾರ್ಟಿಂಗ್ ಬಂದಾಗ ತೊದ್ಲು ಮಾತುಗಳನ್ನಾಡ್ತಾ ಇದ್ರು. ಆಮೇಲೆ ಸ್ಕಿಟ್ ಎಲ್ಲ ಅದಕ್ಕೆ ಅವ್ರಿಗೆ ಪಾತ್ರ ಕೊಟ್ಟಾಗ ಸ್ಕಿಟ್ ಅಲ್ಲಿ ಅದ್ಭುತವಾಗಿ ತಯಾರಾಗಿ ನನಗೆ ಅವ್ರು ಹೇಳ್ಕೊಡ್ತಾರೆ ಆ ರೀತಿ ತಯಾರಾದ್ರು. ನಿನ್ನೆ ನಡೆದಂತಹ ಒಂದು ಸ್ವಾತಂತ್ರ್ಯ ದಿನೋತ್ಸವ ಸ್ಕಿಟ್ ನಲ್ಲಿ ಅವ್ರಿಗೆ ಸಿಕ್ಕಂತಹ ಪಾತ್ರ ಯಾವ್ದು ಗೊತ್ತಾ ಮೇಡಮ್? ನನ್ಗೊತ್ತಿಲ್ಲ, ನನ್ನ ಚಿತ್ತದಲ್ಲಿ ಬಂದಿದ್ದು ಬುದ್ಧನ ಮಗನ ಮಗ
ಪ್ರಬುದ್ಧ ದಶೋಯ, ಯಶೋದ ದಶೋಯ. ಆ ಪಾತ್ರ ನನಗ್ ಗೊತ್ತಿಲ್ಲದ ರೀತಿಲಿ ಅವ್ರಿಗೆ ಸಿಕ್ಕಿದೆ. ಅವರು ಅದೇ ರೀತಿ ಇದ್ದಾರೆ, ಅದೇ ರೀತಿನೂ ಕೂಡ ಆಗ್ತಾ ಇದ್ದಾರೆ. ಇದು ಒಂದು ಆಶ್ಚರ್ಯಕರ ವಿಚಾರ ಮೇಡಮ್, ಹೇಳ್ಬೇಕು ಅನ್ನಿಸ್ತು. ಎಲ್ಲಿದ್ರು ಈಗ ಎಸ್ ದಶೋಯ ಬರ್ಬೇಕು. ರೈಟ್. ಇದೆಲ್ಲ ನಿಜವಾಗ್ಲೂ ಆ ಭಗವಂತನ ಆ ಗುರುಗಳ ಒಂದು ಚಿತ್ತ ಪ್ರೇರೇಪಣೆ ಅಂತ ನನಗನ್ನಿಸ್ತಿದೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ 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 ಥ್ಯಾಂಕ್ ಯು ಅಶ್ವಿನಿ, ಥ್ಯಾಂಕ್ ಯು ಮಾ. ಎಸ್ ಮೇಡಮ್. ಮಾತಾಡಿದೆ ಮೇಡಮ್, ಗುರುಜಿ, ನಾನು ನಿಜ ಹೇಳ್ಬೇಕು ಅಂತಂದ್ರೆ ಇದೆಲ್ಲ ಆಗ್ತಿರೋದು ಈ ವೇದಿಕೆ ಧ್ಯಾನದಿಂದ ಗುರುಜಿ. ಎಂತೆಂತ ಅದ್ಭುತವಾದ ಒಂಥರ ಹೇಳ್ಬೇಕು ಅಂತಂದ್ರೆ ಈ ಪ್ರತಿಯೊಬ್ರು ಸ್ವಾಧ್ಯಾಯ ಕೊಡ್ತಿರ್ತಾರಲ್ಲ, ಅವರೆಲ್ಲ ಒಂಥರ ಚಮತ್ಕಾರಸ್ಥರು. ಒಂಥರ ಅವರು ಸ್ವಾಧ್ಯಾಯ ಕೇಳ್ತಾ 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 ಒಂಥರ ತಲೆ ಎಲ್ಲೋ ಹೋಗಿರುತ್ತೆ. ಯೋಚನೆ ಮಾಡೋ ರೀತಿ ಮುಂಚೆ ತರ ಹೇಳಿದ್ನಲ್ಲ ಗುರುಜಿ, ನಾನು ಮುಂಚೆ ತರ ಇಲ್ವೇ ಇಲ್ಲ ಗುರುಜಿ. ಎಲ್ಲ ಪ್ರತಿಯೊಂದು ದಿನನೂ ಪ್ರತಿ ಕ್ಷಣನೂ ಅನುಭವಿಸ್ತಾ ಇರ್ತೀನಿ ನಾನು ಈ ಧ್ಯಾನದ ಅನುಭವ. ಪ್ರತಿ ಕ್ಷಣನೂ ನೋಡಿ, ನಾನು ತಿಂಡಿ ಮಾಡ್ತಾ ಇದ್ದೀನಿ, ಕೇಳಿಸ್ಕೊಂತಾನೆ ಇರ್ತೀನಿ. ತಿಂಡಿ ಅದ್ಭುತವಾಗಿರುತ್ತೆ ಗುರುಜಿ. ಅಂದ್ರೆ ಎಲ್ಲಾ ಜ್ಞಾನ ಅಂದ್ರೆ ಆ ಧ್ಯಾನದ ಅನುಭವ. ನೀವೆಲ್ಲ ವೇದಿಕೆಯಲ್ಲಿ ಕೂತಿದ್ದೀರಾ, ನಿಮ್ ಎನರ್ಜಿ ಎಲ್ಲ ನಮ್ಮ ಅಡಿಗೆ ಮನೇಲಿ ಪಾಸ್ ಆಗಿರುತ್ತೆ, ಇಡೀ ನನ್ ಮನೆಗೆ ಪಾಸ್ ಆಗಿರುತ್ತೆ ಗುರುಜಿ. ಆ ಒಂದು ಅನುಭವ ಅಂತೂ ನನಗೆ ತುಂಬಾ ಆಗ್ತಿದೆ ಗುರುಜಿ. ಈ ನಾಗಾಂಬಿಕಾ ಮೇಡಮ್ ಬಂದಿದ್ದು ಅವ್ರದ್ದು ಸ್ವಾಧ್ಯಾಯ ಕೇಳ್ತಾ ಕೇಳ್ತೇನೆ ನಾನೊಂಥರ ಧ್ಯಾನಕ್ಕೆ ಹೋಗ್ಬಿಡ್ತೀನಿ ಗುರುಜಿ. ಅಷ್ಟು ಚೆನ್ನಾಗ್ ಮಾಡ್ತಾರೆ ಎಲ್ರು. ಅವ್ರು ಅಂತಾನೆ ಅಲ್ಲ, ಎಲ್ಲಾ ಧ್ಯಾನಸ್ಥರು ಕೂಡ ಇಲ್ಲಿ ಬಂದು ಧ್ಯಾನ ಮಾಡ್ತಾರೆ, ಧ್ಯಾನ ಮಾಡಿ ಸ್ವಾಧ್ಯಾಯ ಕೊಡ್ತಾರೆ ಅಂತಂದ್ರೆ ಅವ್ರೊಂಥರ ಪ್ರಾಮಾಣಿಕವಾಗಿ ದೇವರೇ ಆಗಿರ್ತಾರೆ, ಬುದ್ಧರೇ ಆಗಿರ್ತಾರೆ. ಬುದ್ಧರ ಪ್ರತಿಯೊಂದು ಅಣುನೇ ಆಗಿರುತ್ತೆ. ಅದರಿಂದನೇ ಗುರುಜಿ ಎಲ್ಲಾರ್ಗು ಇಂತ ಒಂದು ಶಕ್ತಿ ಬರ್ತಿರೋದು. ಎಲ್ಲಾರ್ಗೂ ಇದೆ ಶಕ್ತಿ, ಯಾರಿಗಿಲ್ಲ. ಈ ವೇದಿಕೆಯಲ್ಲಿ ಎಲ್ಲಾ ಪ್ರತಿಯೊಬ್ರು ಇದ್ದಾರೆ, ಎಲ್ಲಾರ್ಗೂ ಆ ಶಕ್ತಿ ಇದೆ. ಶಕ್ತಿ ಪಡ್ಕಣಕ್ಕೆ ಅಂತಾನೆ ನಾವು ಬಂದಿದೀವಿ. ಅದೊಂದು ನನಗೆ ಉಪಯೋಗ ಆಗಿರೋದೆ ಗುರುಜಿ, ಅಲ್ಲಿಂದ ಧ್ಯಾನದಿಂದನೇ ಗುರುಜಿ. ಧ್ಯಾನ ಬರ್ತಾ ಇದೆ ಗುರುಜಿ. ಥ್ಯಾಂಕ್ ಯು ಅಶ್ವಿನಿ ಮೇಡಮ್, ಥ್ಯಾಂಕ್ ಯು. ಮೇಡಮ್, ಮಕ್ಳುಗಳು ಶಾಲೆಗೆ ಹೋಗೋದು ಅಕ್ಷರಾಭ್ಯಾಸ, ಶಿಷ್ಟ, ಒಂದು ಒಳ್ಳೊಳ್ಳೆ ಜ್ಞಾನವನ್ನ ಪಡೆಯೋದಕ್ಕೆ. ಆದ್ರೆ ನಮ್ಗೆ ಮಹಾವತಾರ್ ಫೌಂಡೇಶನ್ ಸಿಕ್ಕಿದೆ ಅಂತಂದ್ರೆ ಸುಮ್ನೆ ಸಿಕ್ಕಿಲ್ಲ. ಲೋಕವನ್ನು ಉದ್ಧಾರ ಮಾಡೋದಕ್ಕಾಗಿ ನಾವೆಲ್ಲರೂ ಕೂಡ ಅಣಿಯಾಗ್ತಾ ಇದ್ದೇವೆ ಅನ್ನೋದು ಒಂದು ಭಾವನೆ ಬರ್ತಾ ಇದೆ. ಹಾಗಾಗಿ ಶಾಲೆ ಮಕ್ಕಳಿಗಾದ್ರೆ ನಾವು ದೊಡ್ಡವರು ಪ್ರಬುದ್ಧತೆ ಹೊಂದಿ ನಾನ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಇದೊಂದು ವೇದಿಕೆ ಮೇಡಮ್. ಮೇಡಮ್, ಈಗ ನನಗೆ ಅನುಭವ ಬಂದಿದ್ದೇನು ಅಂತಂದ್ರೆ, ಈ ಪ್ರಪಂಚ ಸೃಷ್ಟಿಯಾದಾಗ ಧರ್ಮಗಳು ಸೃಷ್ಟಿ ಆಗ್ಲಿಲ್ಲ. ಎಷ್ಟು ಸೃಷ್ಟಿಯಾಗಿದ್ದು ಪ್ರಪಂಚ ಸೃಷ್ಟಿಯಾಗಿತ್ತು, ಆಮೇಲೆ ಮಾನವ ಕುಲ ಸೃಷ್ಟಿ ಆಯ್ತು, ಪ್ರಾಣಿಗಳು ಪ್ರತಿಯೊಂದು ಸೃಷ್ಟಿಯಾಗಿದ್ದು. ಇದು ಧರ್ಮ, ಮತ, ಜಾತಿ, ಪಂಗಡ ಇವನ್ನೆಲ್ಲ ಮಾಡಿದ್ದು, ಗುಡಿ ಗೋಪುರ ಇವನ್ನೆಲ್ಲ ಮಾಡಿದ್ದು ಮಾನವ ಕುಲನೇ ತಾನೆ. ಸೃಷ್ಟಿಯಾಗಿದ್ದು ಒಂದೇ. ಅಲ್ವಾ ಗುರುಜಿ, ಅಲ್ವಾ ಮೇಡಮ್? 100% ಸತ್ಯ ಮೇಡಮ್. ಇದು ಅದು ನನ್ ತಲೆಗ್ ಬಂತು. ವೆಂಕಟರಮಣೇಗೌಡರು ಪ್ರಶ್ನೆ ಕೇಳಿದಾಗ ಆ ಪ್ರಶ್ನೆಗೆ ಉತ್ತರ ನನಗೆ ತಲೆಗೆ ಹೊಳೆದಿದ್ದು. ಅದೇ ನಾನು ಮೆಸೇಜ್ ಕೂಡ ಮಾಡಿದೆ ಮೇಡಮ್. ಅದು ಅವ್ರು ಕೇಳೋದೇನ್ ತಪ್ಪಿಲ್ಲ ಮೇಡಮ್. ನಾವು ಏನು 100% ಗ್ಯಾರಂಟಿ ಇಲ್ಲ, ಎಲ್ರಿಗೂ ಒಂಥರ ಕ್ವಶನ್ ಮಾರ್ಕ್ ಇದ್ದೇ ಇರುತ್ತೆ. ಯಾರಾದ್ರೂ ಒಬ್ರು ಈ ವೇದಿಕೆಯಲ್ಲಿ ಕ್ವಶನ್ ಕೇಳಿದಾಗ ಎಲ್ರಿಗೂ ಉತ್ತರ ಸಿಕ್ಕಿರುತ್ತೆ ಮೇಡಮ್. ಅದು ಎಸ್ ಹೌದು. ಧರ್ಮ ಅನ್ನೋದು ಅಂದ್ರೆ ಮುಸ್ಲಿಂ ಧರ್ಮ, ಹಿಂದೂ ಧರ್ಮ, ಇದ್ರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಪ್ರತಿಯೊಬ್ಬರು ಮಾನವನಷ್ಟೇ. ಅಂದ್ರೆ ಆ ಕುಲ ಅಂದ್ರೆ ಅಲ್ಲಿ ಮತ ಅನ್ನೋದು ಪಕ್ಕ ಇಟ್ರೆ ಪ್ರತಿಯೊಬ್ಬರು ಮಾನವನಿಗೆ ಅವನವನ ಧರ್ಮಗಳು ಇರುತ್ತೆ. ಅದೇ ಅಹಿಂಸೋ ಪರಮೋ ಧರ್ಮ ಅನ್ನೋದು ಅದು ಪರಮ ಧರ್ಮ, ಅದು ಓಕೆ, ಪರಮೋನ್ನತ ಧರ್ಮ. ಆದ್ರೆ ಧರ್ಮ ಅನ್ನೋದು ಈ ಸೃಷ್ಟಿ ಜೊತೆಗೇನೆ ಧರ್ಮ ಉದ್ಭವಿಸಿದೆ. ಯಾಕಂದ್ರೆ ಸನಾತನ ಧರ್ಮ ಅಂತ ಹೇಳ್ತೀವಿ ನೋಡಿ. ಅಂದ್ರೆ ಸನಾತನ ನಮ್ಗೆ ಗೊತ್ತಿಲ್ಲದೇ ಸಮಯದಿಂದ ಇರುವಂಥದ್ದು ಅದು ಆಕ್ಚುಲಿ, ಅಲ್ವಾ? ಸೊ ಅಷ್ಟು ಪುರಾತನದಿಂದ ಇರುವಂಥದ್ದು. ಸೊ ಒಂದು ರೀತಿಯಲ್ಲಿ ಸನಾತನವಾಗಿರೋದು, ಅದಕ್ಕೆ ನಾಶನವೇ ಇಲ್ಲ. ಅರ್ಥ ಆಯ್ತಾ? ಸೊ ಆ ರೀತಿಯಲ್ಲಿರುವಾಗ ಧರ್ಮ ಅನ್ನೋದು ಯಾವಾಗಲೂ ಇದೆ. ಅದು ಪಾಲನೆ ಮಾಡೋದು ಬಿಡೋದು ಅದು ನಮ್ಮ ಕರ್ಮಕ್ಕೆ ಸಂಬಂಧ ಇರೋದು. ನಾವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಿದ್ರೆ ಕರ್ಮಗಳಿಂದ ಬಿಡುಗಡೆ ಆಗ್ತೀವಿ ಅಷ್ಟೇ. ಓಕೆ, ಧರ್ಮ ಅನ್ನೋದು ಯಾವಾಗಲೂ ಇದೆ. ರೈಟ್. ಥ್ಯಾಂಕ್ ಯು ಗುರುಜಿ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಆಲ್ ಮಾಸ್ಟರ್, ಥ್ಯಾಂಕ್ ಯು. ರೈಟ್. ಜ್ಯೋತಿ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ನಾಗಾಂಬಿಕಾ ಮೇಡಮ್. ನಮಸ್ತೆ ಮೇಡಮ್. ಮೇಡಮ್ ಹೇಳಿದ್ರು ಹೇಳೋದು ಅವ್ರ ಧರ್ಮ, ಕೇಳೋದು ನಮ್ ಧರ್ಮ ಅಂತ ಹೇಳಿದ್ರು. ತುಂಬಾ ಅದ್ಭುತ ಮೇಡಮ್. ಮತ್ತೆ ಈ ಶರೀರವೇ ದೇವಾಲಯ, ನಾನು ಒಂದು ಆತ್ಮ, ನಾನ್ ಧ್ಯಾನ ಮಾಡೋದಕ್ ಬಂದಿದ್ದೀನಿ ಅಂತ ತಿಳ್ಕೊಂಡು ನಮ್ಮ ಧರ್ಮನ ನಾವು ಪಾಲನೆ ಮಾಡ್ಬೇಕು ಅಂತ ತಿಳಿಸ್ಕೊಟ್ರಿ. ಮತ್ತೆ ಒಂದು ಗಿಡಗಳಾಗ್ಬೋದು, ಈಗ ಕೌರವರಾಗ್ಬೋದು, ಪಾಂಡವರಾಗ್ಬೋದು, ಅವರವರ ಕರ್ತವ್ಯಗಳನ್ನ ಅವರವರ ಏನು ಬೇಡ್ಕೊ ಬಂದಿರ್ತಾರೆ ಅವರವರ ಕರ್ತವ್ಯಗಳನ್ನ ಅವ್ರ ಪಾಲನೆ ಮಾಡ್ಕೊಂಡು
ಮಾಡ್ಕೊಂಡು ಹೋಗುವಂಥದ್ದು ಅವ್ರ ಧರ್ಮ ಅಂತ ಹೇಳಿದ್ರೆ. ಮತ್ತೆ ಈ ಒಂದು 3 ಅಂಶಗಳು ಹೇಳಿದ್ವಿ. ಜೀವಮಾನ ಮಾನ ಪೂರ್ತಿ ನಾವ್ ಏನ್ ಮಾಡ್ಬೇಕು, ಈ ದಿನದಲ್ಲಿ ನಾವ್ ಏನ್ ಮಾಡ್ಬೇಕು, ಈ ಕ್ಷಣದಲ್ಲಿ ನಾವ್ ಏನ್ ಮಾಡ್ಬೇಕು ಅನ್ನೋಂಥದ್ನ ಕೂಡ ತಿಳಿಸ್ಕೊಟ್ರಿ. ಅದು ನಮ್ಮ ಧರ್ಮ ಅನ್ನೋದು. ಮತ್ತೆ ಏನೇ ಆಗ್ಲಿ, ಒಬ್ಬ ಹೆಣ್ಣಾಗ್ಬೋದು, ಕುಟುಂಬದಲ್ಲಿ ಅವಳ ಕರ್ತವ್ಯ ಏನಿದೆ ಅದನ್ನ ಪಾಲನೆ ಮಾಡ್ಕೊಂಡು ಹೋಗುವಂಥದ್ದು. ಒಬ್ಬ ಕುಟುಂಬದ ಯಜಮಾನ ಅವರ ಕರ್ತವ್ಯನ ಅವ್ರ ಪಾಲನೆ ಮಾಡ್ಕೊಂಡು ಹೋಗುವಂಥದ್ದು. ಅದು ಒಂದು ಧರ್ಮ ಅಂತ ತಿಳಿಸ್ಕೊಟ್ರಿ. ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಓಕೆ ಮಾಸ್ಟರ್ಸ್, ಈಗ ನಾನ್ ನಿಮ್ಮಲ್ಲಿ ಒಂದು ವಿಷಯನ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಮಧ್ಯಾಹ್ನದ ಕ್ಲಾಸ್ ಅಲ್ಲಿ 3ರಿಂದ 4:30 ನಡೆಯುವಂತ ಒಂದು ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮದಲ್ಲಿ ಇವತ್ತಿನ ಆಧುನಿಕ ಯುಗದ ಸೀನಿಯರ್ ಮಾಸ್ಟರ್ ಆದಂತ ಸುಧಾಕರ್ ಪೂರ್ಣ ಅವರ ಕ್ಲಾಸ್ ಇದೆ ಮಾಸ್ಟರ್ಸ್. ಫಸ್ಟ್ ಮೊದಲಿಗೆ ಒಂದು ಜ್ಞಾನ ಹಂಚಿಕೆ ಇರುತ್ತೆ, ಅದಾದ್ಮೇಲೆ ಒಂದು ಪ್ರಶ್ನೋತ್ತರ ಇರುತ್ತೆ, ಅದಾದ್ಮೇಲೆ ಧ್ಯಾನವನ್ನ ಮಾಡಿಸ್ತಾರೆ ಮಾಸ್ಟರ್ಸ್. ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಸಮಯಕ್ಕೆ ಸರಿಯಾಗಿ ಜಾಯಿನ್ ಆಗ್ಬೇಕು, ಅವರ ಜ್ಞಾನನ ನೀವು ಪಡ್ಕೋಬೇಕು ಅಂತ ಹೇಳಿ ಎಲ್ಲರಲ್ಲೂ ನನ್ನ ವಿನಂತಿ ಮಾಸ್ಟರ್ಸ್. ಇದಕ್ಕೆ ಅವಕಾಶ ಮಾಡಿಕೊಟ್ಟಂತ ಗುರುಜಿಗೂ ಮೇಡಮ್ಗೂ ತುಂಬಾ 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 ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ ಸರ್. ನಮಸ್ತೆ ರಂಗರಾಜ್ ಸರ್. ಮತ್ತೆ ನಮಸ್ತೆ ಮೇಡಮ್ ಸುರನಾಗಾಂಬಿಕಾ ಮೇಡಮ್. ನಾನು ಮೊದಲು ನಿಮ್ಮ ವಿಡಿಯೋನೇ ನೋಡಿ ನಾನು ಮಹಾವತಾರ್ ಫೌಂಡೇಶನ್ ಗೆ ಬಂದದ್ದು. ವಿಭಿನ್ನವಾಗಿ ಯೋಚಿಸಿ ಒಂದು ವಿಡಿಯೋನ ನನ್ಗೆ ನನ್ನ ಫ್ರೆಂಡ್ ಕಡೆಯಿಂದ ಕಳಿಸಿದ್ರು. ಅದನ್ನ ನೋಡಿ ಈ ತರನು ಉಂಟಾ ಅಂತ ಹೇಳಿ ನಾನು ಮಹಾವತಾರದ್ದು ಸ್ವಲ್ಪ ನೋಡಕ್ ಶುರು ಮಾಡಿ ಅವಾಗಿಂದ ನಾನು ಮಹಾವತಾರ್ ಫೌಂಡೇಶನ್ ಗೆ ಬಂದಿದ್ದು. ಸೊ ನಾನು ಒಂಥರ ನಿಮ್ ಫ್ಯಾನ್ ಅಂತ ಹೇಳ್ಬೇಕಾಗತ್ತೆ. ಬಹಳ ಖುಷಿ ಆಯ್ತು ಮೇಡಮ್, ನೀವ್ ಇವತ್ತು ಧರ್ಮದ ಬಗ್ಗೆ ಇಷ್ಟೊಂದು ವಿಸ್ತಾರವಾಗಿ ಹೇಳಬಹುದಾ ಅಂತ ನನಗೆ ಅನ್ನಿಸ್ತು. ಆಮೇಲೆ ನನಗೂ ಇವ್ರು ವೆಂಕಟರಮಣ ಸರ್ ಕೇಳಿದಂಗೆನೆ ಫಸ್ಟ್ ಹ್ಯಾಂಡ್ ರೈಸ್ ಮಾಡ್ಬೇಕು ಅಂತ ಇದ್ದವಳು ನಾನು. ಕರ್ತವ್ಯ ಏನು, ಇದೇನು, ಧರ್ಮಕ್ಕೂ ಏನು ಒಂದು ಕೂದಲೆಳೆಯಷ್ಟು ಅಂತರ, ಎರಡು ಒಂದಕ್ಕೊಂದು ಸ್ವಲ್ಪ ಸಮಾನ ಅರ್ಥ ಇರೋವಂಥದ್ದು, ಹತ್ತಿರದ ಅರ್ಥ ಇರೋದು ಅಂತದ್ದು ಅಂತ ಅನ್ನಿಸ್ತು. ಏನೋ ಡಿಫ್ರೆನ್ಸ್ ಇರ್ಬೋದು ಅಂತ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟೊತ್ತಿಗೆ ವೆಂಕಟರಮಣ ಸರ್ ಕೇಳಿದ್ರು. ನನ್ಗೆ ಈಗ ಅರ್ಥ ಆಗಿದ್ದು ಏನು ಅಂತಂದ್ರೆ, ಈಗ ಒಬ್ಬ ಸೈನಿಕ ಇರ್ತಾನೆ, ಯುದ್ಧದಲ್ಲಿ ಹೋರಾಡೋದು ಅವನ ಕರ್ತವ್ಯ. ಆದ್ರೆ ಯುದ್ಧದಲ್ಲಿ ಅನ್ಯಾಯ ಮಾಡದೆ ಮಾನವೀಯತೆಯನ್ನು ಉಳಿಸ್ಕೊಂಡು ಹೋರಾಡೋದಿದೆಯಲ್ಲ, ಅದು ಅವನ ಧರ್ಮ. ಸೊ ಅದು ಅಷ್ಟು ಲೈಟ್ ಒಂದು ಲೈಟ್ ಎಳೆ ಅಷ್ಟು ಡಿಫರೆನ್ಸ್. ಇದು ಧರ್ಮ ಅನ್ನೋದು ಆಧ್ಯಾತ್ಮಿಕ ಸತ್ಯ, ಶಾಶ್ವತ. ಕರ್ತವ್ಯ ಹಂಗಲ್ಲ, ಒಬ್ರಿಗೊಬ್ರಿಗೆ ವ್ಯಕ್ತಿಗೆ ಡಿಫರೆನ್ಸ್ ಆಗುತ್ತೆ. ಈಗ ನಾನೊಂದು ಟೀಚರ್ ಅಂದ್ರೆ ನಾನು ಟೀಚ್ ಮಾಡೋದು ನನ್ನ ಕರ್ತವ್ಯ ಆಗಿರುತ್ತೆ. ಅದನ್ನ ಮೋಸ ಮಾಡ್ದಂಗೆ ಇದ್ ಮಾಡೋದಿದೆ, ಅದು ನನ್ನ ಧರ್ಮ. ಸೊ ಹಂಗಾಗಿ ಅದು ಅಷ್ಟು ಲೈಟ್ ಎಳೆಯುವಷ್ಟು ಡಿಫರೆನ್ಸ್ ಅಂತ ನನ್ಗನ್ನಿಸ್ತು ಮೇಡಮ್. ಏನಾದ್ರು ತಪ್ಪಿದ್ರೆ ಕ್ಷಮೆ ಇರ್ಲಿ. ನಮಸ್ತೆ ಮೇಡಮ್. ಅಂದ್ರೆ ನೀವು ಹೇಳ್ದಂತ ವಿಚಾರದಲ್ಲಿ ದೈವಿಕವಾಗಿರ್ತಕ್ಕಂಥ ಧರ್ಮ ಅನ್ನೋ ಪರಿಕಲ್ಪನೆನ ನೀವು ಕೊಡ್ತಾ ಇದ್ದೀರಿ. ಅಂದ್ರೆ ಧರ್ಮ ಅನ್ನುವಂಥದ್ದು ಅಧರ್ಮನೂ ಇದೆ, ಅಲ್ಲಿ ರಾಕ್ಷಸ ಧರ್ಮನೂ ಇದೆ, ದೈವಿಕ ಧರ್ಮನೂ ಇದೆ, ಪ್ರಕೃತಿ ಧರ್ಮ ಇದೆ, ಸಮಾಜ ಧರ್ಮ ಇದೆ, ಕುಟುಂಬ ಧರ್ಮ ಇದೆ, ಎಲ್ಲ ಅನೇಕ ರೀತಿಯಾಗಿರ್ತಕ್ಕಂಥ ಧರ್ಮಗಳು ಇದೆ. ಕರ್ತವ್ಯ ಪ್ರಜ್ಞೆ, ಕರ್ತವ್ಯ ಧರ್ಮ ಅನ್ನುವಂಥದ್ದು ಕೂಡ ಇದೆ. ಎಲ್ಲವೂ ಕೂಡ ಧರ್ಮನೇ. ಆ ಧರ್ಮಕ್ಕೆ ನಾವು ಈ ಒಂದು ದೈವಿಕ ಅಂಶಗಳನ್ನ ಕೊಟ್ಟಾಗ ಅದು ಆ ರೀತಿಯಾಗಿ ಅಷ್ಟು ಅದ್ಭುತವಾಗಿ ಇರುತ್ತೆ. ಕರ್ತವ್ಯನೇ ಧರ್ಮ, ಧರ್ಮನೇ ಕರ್ತವ್ಯ. ಇದಂತೂ 100% ಸತ್ಯ. ಇದನ್ನ ಎಲ್ಲರ ಜೊತೆ ಮಾತಾಡ್ತಾ ನನಗೆ ಇನ್ನೂ ಫುಲ್ ಕ್ಲಾರಿಟಿ ನನಗ್ ಬಂದಿರ್ತಕ್ಕಂಥದ್ದು. ಹೌದು ಮೇಡಮ್, ಹಿಂಗ್ ಚರ್ಚೆ ಬಂದಾಗ ಎಲ್ಲರ ತಲೆಗೂ ಹುಳ ಬಿಟ್ಟಂಗೆ ಇದು. ಆಕ್ಚುಲಿ ನನಗೂ ಫಸ್ಟ್ ನೀವ್ ಹೇಳುವಾಗ್ಲೇ ನನ್ಗೆ ಅಲ್ಲಿ ನನ್ ಪಾತ್ರೆ ತೊಳಿತಾ ಕೇಳಿಸ್ಕೊತಾ ಇದ್ದೆ. ತಕ್ಷಣ ನನಗೆ ಹಾಗೆ ಅದು ಕರ್ತವ್ಯಕ್ಕೂ ಧರ್ಮಕ್ಕೂ ಏನ್ ಡಿಫ್ರೆನ್ಸ್ ಅಂತಾನೆ ನನ್ ಫಸ್ಟ್ ಕ್ವಶನ್ ಬಂದಿದ್ದೆ ಅದು. ಇವೆಲ್ಲ ನೀವ್ ಹೇಳುವಾಗ ಎಲ್ಲವೂ ಕರ್ತವ್ಯನೇ ಅಲ್ವಾ ಅಂತ ಅನ್ಸಕ್ ಶುರುವಾಯ್ತು. ಆಮೇಲೆ ನನಗೆ ಇದೊಂದು ಕ್ಲಾರಿಟಿ ಸಿಕ್ತು, ಈ ತರ ಇರಬಹುದು ಇದು ಹೀಗೆ ಅಂತ ಅನ್ಕೊಂಡೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಚೆನ್ನಾಗಿ ಕ್ಲಾರಿಫೈ ಮಾಡಿದ್ರಿ ಮೇಡಮ್. ಥ್ಯಾಂಕ್ ಯು. ರಂಗನಾಥ್ ಸರ್ ಒಂದು ಕರೆಕ್ಟ್ ಆಗಿ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮೇಡಮ್. ಕೊನೆ ಪ್ರಶ್ನೆ. ನಮಸ್ತೆ ಮೇಡಮ್, ಟೀಚರ್ ಮೇಡಮ್ಗೆ ನಮಸ್ಕಾರಗಳು. ನಮಸ್ತೆ ಅಣ್ಣ. ಎಲ್ಲ ಆತ್ಮಬಂಧುಗಳು, ಶರಣಾರ್ಥಿಗಳು. ಮಾಸ್ಟರ್ಸ್ ಪತ್ರಿಜಿ ಗುರುಗಳು ಹೇಳಿರ್ತಕ್ಕಂತ ಧರ್ಮದ ವಿಷಯವನ್ನ ಸವಿಸ್ತಾರವಾಗಿ ನಮಗೆ ಮನಮುಟ್ಟುವ ತರ ಹೇಳಿದ್ದಾರೆ ಟೀಚರು. ಒಂದು ಮಹಾಭಾರತವನ್ನು ನಾವು ಗಮನಿಸಿದ್ದೆ. ಅದರಲ್ಲಿ
ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಏನ್ ಹೇಳಿದ ಎಲ್ಲದೂ ಕೂಡ ಗೊತ್ತಾಗುತ್ತೆ, ಯಾವ್ದು ಧರ್ಮ ಯಾವ್ದು ಕರ್ಮ ಅಂತಕ್ಕಂಥದ್ದು. ಒಂದಿಲ್ಲಿ ನಾವು ಗಮನಿಸಬಹುದು, ನಾವ್ ಇನ್ನು ಎಷ್ಟು ಅಧರ್ಮದಲ್ಲಿ ಇದೀವಿ ಅನ್ನೋದಕ್ಕೆ 72 ಜನ ಇದ್ವಿ ನಾವು ಆರಂಭದಲ್ಲಿ. ಅದಕ್ಕೆ ಲೈಕ್ ಕೊಡಿ ಅಂತ ಲಿಂಕ್ ಹಾಕಿದಾಗ ಫಸ್ಟ್ 12 ಜನ 24 ಜನ 14 ಜನ ಕೊಟ್ಟಿದ್ರು 4 ವಿಡಿಯೋಗೆ. ನಂತರ ಮತ್ತೆ ಗುರುಜಿ ಭಿಕ್ಷೆ ಬೇಡಿದ್ರು, ಧರ್ಮಾಂದೇಹಿ ಭಿಕ್ಷಾಂದೇಹಿ ಅಂತಂದಾಗ ಬಂದಿರೋದು 22, 23, 32, 27 ಮಾತ್ರ ಬಂದಿದೆ. ಅಲ್ಲಿ ಒಟ್ಟಾರೆ ಈಗಿರ್ತಕ್ಕಂಥ 72 ಜನರಲ್ಲಿ ಹೋಗಿದ್ದಾರೆ 32 ಜನ ಮಾತ್ರ ಲೈಕ್ ಕೊಟ್ಟಿದ್ದಾರೆ. ಇನ್ನೂ 38 ಜನಗಳು ಬಿಟ್ಟು ಹೋಗಿದೆ. ಅಂದ್ರೆ ಇನ್ನೂ ನಾವೆಲ್ಲಿ ಅಧರ್ಮದಲ್ಲಿ ಇದೀವಿ ಅಂತಕ್ಕಂಥದ್ದು ಸ್ವಲ್ಪ ಗೋಚರ ಆಗ್ತದೆ. ಅಂದ್ರೆ ನಮ್ಗೆ ಯಾಕೆ ಕಷ್ಟಗಳು ಹೋಗ್ತಾ ಇಲ್ಲ, ನಾವ್ ಯಾಕೆ ಸಂಕಟದಿಂದ ಹೊರ ಬರ್ತಾ ಇಲ್ಲ ಅಂದ್ರೆ ನಾವ್ ಇನ್ನೂ ಏನ್ ತಿಳಿದು ತಪ್ಪು ಮಾಡ್ತಾ ಇದೀವಿ ಅಂತ ಹೇಳಿ. ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಹಾಸ್ಯ ನೆನಪಾಗುತ್ತೆ. ನಿನ್ನೆ ಮೋಸ್ಟ್ಲಿ ಅದನ್ನ ಅಶ್ವಿನಿ ಮೇಡಮ್ ಫಾರ್ವರ್ಡ್ ಮಾಡಿದ್ದೆ, ಅದು ವಾಟ್ಸ್ಆಪ್ ನಲ್ಲಿ ಬಂದಿರೋದು. ಈ ಚೆಕ್ಕಾಗಳು ಅಂತ ಹೇಳ್ತಾರೆ, ಅವರು ಮಂಗಳ ಮುಖಿಯರು ಅಂತ ಹೇಳ್ತಾರೆ. ಅವರು ಭಿಕ್ಷೆ ಬಿಡಕ್ ಹೋಗ್ತಿರ್ತಾರೆ, ಒಂದ್ ಹುಡುಗ ಕುಂತಿರ್ತಾನ, ಕೇಳಿದ್ರು ಕೊಡಲ್ಲ ಅವನು, ಭಿಕ್ಷೆ ಕೊಡು, ಆಶೀರ್ವಾದ ಮಾಡ್ತಾನ, ಆಶೀರ್ವಾದ ಮಾಡಿದ್ರೆ ನಿಂಗೆ ಎಲ್ಲದೂ ಒಳ್ಳೇದಾಗುತ್ತೆ ಸಿಗುತ್ತೆ ಅಂತ ಹೇಳ್ಬಿಡ್ತೈತೆ ಅಯ್ಯಮ್ಮ. ಅವಾಗ ಅವ್ನು ಏನ್ ಮಾಡ್ತಾನ, ಹರಿದು ಹೋಗಿರೋ ಒಂದ್ 10 ರೂಪಾಯಿ ನೋಡನ್ ತೆಗೆದು ಅಯ್ಯಮ್ಮನ ಕೈಯಾಗ ಕೊಡ್ತಾನ. ಅದು ಗಂಟು ಹಚ್ಚಿರ್ತಾನ, ಕೊಡ್ತಾನ. ಕೊಟ್ಟು ಅಯ್ಯಮ್ಮ ಕುಂದ್ರಟಿ ಕೇಳ್ತಾನ, ಏನೇನ್ ಪ್ರಶ್ನೆ ಇದನ್ನ ಆಶೀರ್ವಾದ ಕೇಳ್ತಾನ ಅವನು. ನನಗೆ 2 ಕೋಟಿ ರೂಪಾಯಿ ಬಿಲ್ಡಿಂಗ್ ಇರ್ಬೇಕು, 10 ಎಕರೆ ತೋಟ ಇರ್ಬೇಕು, ನನ್ನ ಮೈ ತುಂಬಾ ಬಂಗಾರ ಇರ್ಬೇಕು, ನನಗೆ ಸುಂದರವಾಗಿರ್ತಕ್ಕಂಥ ಹೆಂಡತಿ ಇರ್ಬೇಕು, ಇವಷ್ಟು ಆಶೀರ್ವಾದ ಮಾಡೋ ಅಂತ ಹೇಳಿ ಕುತ್ಕೊಂಡ್ಬಿಡ್ತಾನ ಅಲ್ಲಿ. ಅಂದ್ರೆ ಇದೊಂಥರ ಹಾಸ್ಯವರಿಯಾಗಿದೆ. ಅಂದ್ರೆ ನಾವು ಕೊಡ್ತಕ್ಕಂಥದ್ದು ಕಡಿಮೆ, ಕೇಳ್ತಕ್ಕಂಥದ್ದು ಜಾಸ್ತಿ ಇದೆ. ಇದು ಆಗೋದ್ ಬೇಡ. ಅದಕ್ಕೆ ಧರ್ಮ ಅಂತಂದ್ರೆ ಅಟ್ಲೀಸ್ಟ್ ಏನ್ ಬರುತ್ತೆ ಇಲ್ಲಿ ಕ್ಲಾಸ್ನಲ್ಲಿ ಏನ್ ಬರುತ್ತೆ, ಏನು ಮಾಸ್ಟರ್ಸ್ ಗೈಡ್ ಮಾಡ್ತಾರ ಅದಕ್ಕೆ ನಾವು ಪಾಲನೆ ಮಾಡೋಣ. ಅಷ್ಟಾದ್ರೂ ಒಂದಿಷ್ಟು ಪ್ರೀತಿ ಪಾತ್ರಕ್ಕೆ ಒಳಗಾಗೋಣ, ಧರ್ಮದಂತೆ ನಡ್ಕೊಳ್ಳೋಣ ಅಂತ ಹೇಳಿ ನನ್ನ ಒಂದು ತೊದಲು ಮಾತು ಹೇಳಕ್ ಇಷ್ಟಪಡ್ತೀನಿ. ತಪ್ಪು ಅನ್ಸಿದ್ರೆ ಕ್ಷಮೆ ಇರಲಿ, ಸರಿ ಅನ್ಸಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು, ಎಲ್ಲರಿಗೂ ಕೂಡ ವಂದನೆಗಳು. ರೈಟ್, ಥ್ಯಾಂಕ್ ಯು ಸನಗೌಡ, ಅದ್ಭುತ ಮೆಸೇಜ್. ಎಸ್, ಥ್ಯಾಂಕ್ ಯು. ರೈಟ್, ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಮ್ಯೂಟ್ ಆಗಿದೆ ಮೇಡಮ್. ನೀವು ಅನುಮತಿ ಕೊಟ್ರೆ ನಾನಿನ್ನ ಹೊರಡ್ಬೋದಾ ಅಂತ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಸೊ 8 ಗಂಟೆ ತುಂಬಾ 8 ಗಂಟೆ 9 ನಿಮಿಷ. ಹೌದು, ತುಂಬಾ ಲಾಂಗ್ ಕ್ವಶನ್ ಅಂಡ್ ಅವರ್. ಅಂದ್ರೆ ಈ ಪ್ರಶ್ನೋತ್ತರ ಸಮಯ ತುಂಬಾ ಲಾಂಗ್ ಆಗಿ ಬರೋದು ತಮ್ಮ ಈ ಭಾಷಣ ಟೈಮಲ್ಲಿ. ಯಾಕಂದ್ರೆ ಎಲ್ಲರೂ ಇಷ್ಟಪಡ್ತಾರೆ ಮಾತಾಡಕ್ಕೆ, ಎಲ್ಲರೂ ಪ್ರಶ್ನೆಗಳಲ್ಲಿ ಕ್ಲಾರಿಫೈ ಮಾಡ್ಕೊತಾರೆ, ಅದಕ್ಕೂ ಲಾಂಗ್ ಆಗಿದೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಎಲ್ಲರಿಗೂ. ಥ್ಯಾಂಕ್ ಯು ವೆರಿ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್.